ಶಾಸ್ತ್ರದ ಅರ್ಥ, ವ್ಯಾಹೃತಗಳ ಅರ್ಥ, ಗಾಯತ್ರಿ ಅರ್ಥ, ಪುರುಷೋತ್ತದ ಅರ್ಥ ಗೊತ್ತಾಯ್ತಾ? ಎಲ್ಲ ವೇದಗಳ ಅರ್ಥ ಎಲ್ಲ ಶಾಸ್ತ್ರದಿಂದ ಓಂಕಾರದ ಪ್ರತಿಪಾದ್ಯನಾದ ನಾರಾಯಣನೇ ಬ್ರಹ್ಮ. ಅವನೇ ಜಿಜ್ಞಾಸ್ಯ. ಜಿಜ್ಞಾಸ್ಯ ಅಂದರೆ ವಿಚಾರ ಮಾಡಿ ತಿಳಿದುಕೊಳ್ಳಲ್ಪಡಬೇಕಾದವನು. ಎಷ್ಟು ವಿಚಾರ ಮಾಡಬೇಕು, ಹೆಚ್ಚು ವಿಚಾರ ಮಾಡಿದರೂ ಉಪಯೋಗ ಇದೆ. ದೇವ್ರ ಬಗ್ಗೆ ಎಷ್ಟು ಚಿಂತನೆ ಮಾಡಿದ್ರು ಏನಿದೆ ಅದರಿಂದ ಭಾರಿ ಪ್ರಯೋಜನ ಇದೆ. ಟೆಕ್ಸ್ಟ್ ಬುಕ್ ಎಷ್ಟು ಓದ್ತಾನೋ ಪ್ರಯೋಜನ ಇದೆ. ಕತೆ ಕಾದಂಬರಿ ಎಷ್ಟು ಓದಿದ್ರು ಕೂಡ ಪರೀಕ್ಷೆಗೆ ಉಪಯೋಗಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಇದು ಉಳಿದೆಲ್ಲ ಕೂಡ ಟೆಕ್ಸ್ಟ್ ಅಲ್ಲ. ಇಷ್ಟು ಬಂದು ಕಾದಂಬರಿ ಯಾರು ಹೇಳೋದಿಲ್ಲ, ಓದಬೇಕಂತಲೂ ಹೇಳೋದಿಲ್ಲ, ಇದನ್ನು ಓದಲೇಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಬಿಟ್ಟಿರೋದೇನಿವತ್ತು, ಯಾವುದನ್ನು ಓದಲೇಬೇಕು ಅಂತ ಹೇಳಿದ್ದಾರೋ ಅದು ಬಿಟ್ಟು ಹೋಗ್ಬಿಟ್ಟಿದೆ. ಯಾವುದನ್ನು ಓದಬೇಕಾಗಿಲ್ಲ ಅಂತ ಹೇಳ್ತಾರೆ ಅದನ್ನು ಓದ್ತಾರೆ. ಓದಬಹುದು, ಓದದೇ ಇರಬಹುದು, ಅದನ್ನು ಓದ್ತಾರೆ. ಇದನ್ನು ಮಾತ್ರ ಪೂರ್ತಿ ಬಿಟ್ಟುಬಿಟ್ಟಿದ್ದಾರೆ. ಆದ್ದರಿಂದನೇ ಏನಾಗೋದಿಲ್ಲ, ತಿಳಿಯೋದಿಲ್ಲ. ಆದ್ದರಿಂದ ಮನುಷ್ಯ ಶಬ್ದಕ್ಕೆ ಅರ್ಥ ಹೊರಟೋಯ್ತು. ಮನುಷ್ಯ, ಮಾನವ, ಮನೋಬೋಧನ ತಿಳಿಬೇಕಾದ ಅವನ ಕರ್ತವ್ಯ. ಎಲ್ಲ ತಿಳಿಯೋಕ್ಕಂತೂ ಸಾಧ್ಯ ಇಲ್ಲ. ಯಾವ ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಾಗತ್ತೋ ಅದನ್ನು ತಿಳಿಬೇಕು. ಆ ಒಂದು ಯಾವುದು ಅಂದರೆ ಪರಮಾತ್ಮ, ಏಕೋನೈಕ. ಇದು ಅರ್ಥ ಮಾಡಿಕೊಂಡ್ರೆ ಅಧ್ಯಾತ್ಮ ಅನ್ನೋದು ಯಾರಿಗೂ ಅಲ್ಲ, ಯಾರಿಗದೋ ಎಲ್ಲರಿಗೂ ಬೇಕಾಗಿದ್ದು ಅಧ್ಯಾತ್ಮ. ಇವತ್ತು ನೀವು ನಿಮ್ಮನ್ನೇ ತಿಳಿಯೋದ್ರೆ ಏನರ್ಥ? ನೀವು ಯಾರು ಏನು ಅಂತ ಹೇಳಿದ್ರೆ ಅದೇ ತಿಳಿಯೋದು. ಅವ್ರು ಯಾರು, ಅವ್ರ ಗುಣಲಕ್ಷಣಗಳೇನು, ಅವ್ರು ಹೇಗಿದ್ದಾರೆ, ID ಕಾರ್ಡ್ ಕೊಡಬೇಕಾದ್ರೆ ಹೆಸರು ಎಲ್ಲ ಫೋಟೋ ಬರುತ್ತಲ್ಲ, ಆ ರೀತಿಯಲ್ಲಿ ತಿಳಿದಿರ್ಬೇಕು. ದೇವರ ಐಡೆಂಟಿಟಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರ ಐಡೆಂಟಿಟಿನೇ ಬರೋದಿಲ್ಲ ಅನ್ನಕ್ಕೆ ಆಧಾರ್ ಕಾರ್ಡ್ ಇಟ್ಟಿದೆ. ಯಾವುದೈತೆ ಬೇಕಾದ್ರೆ ಆಧಾರ್ ಕಾರ್ಡ್ ಯಾರಿಗೆ ಕೊಡಬೇಕು? ಈಗ ಯಾರಿಗೆ ಇರೋದೇ ಒಬ್ಬ, ಆದ್ದರಿಂದ ಎಲ್ಲರಿಗೂ ಕೊಡಬೇಕು. ಅಂದರೆ ಅದೆಲ್ಲ ವ್ಯಾವಹಾರಿಕ ಅಂದ್ಬಿಡ್ತಾರೆ. ವ್ಯಾವಹಾರಿಕ ಅಂದರೆ ಏನು? ಅನಿತ್ಯ ಅಂತ ಕರೀರಿ, ಟೆಂಟೇಟಿವ್ ಅರೇಂಜ್ಮೆಂಟ್. ಓಕೆ, ಅದು ಇಲ್ಲ ಅಂತ ಹೇಳಿ ಸುಳ್ಳು ಅಂತ ಹೇಳಬಾರ್ದು. ಸುಳ್ಳು ಬೇರೆ, ಅನಿತ್ಯ ಬೇರೆ, ಅಸತ್ಯ ಬೇರೆ. ಇದನ್ನ ಅರ್ಥ ಮಾಡಿ ಅದೇ ಬರೋದೇ ವಿಷಯ. ಇಷ್ಟು ಹೇಳಿಬಿಟ್ಟು ದೇವರೆಲ್ಲ ಮಾಡ್ತಾನೆ ಅಂತ ಹೇಳ್ತೀರಿ. ಏನು ಮಾಡ್ಬೋದು ಅಂದ್ರೆ ಎಲ್ಲನೂ ಮಾಡ್ತಾನೆ. ಅವನಿಲ್ಲದೆ ಏನೂ ಆಗೋದಿಲ್ಲ. ದೇವರು ಮಾಡದೇ ಇರೋ ಕೆಲಸ, ಮಾಡಿಸ್ದೇ ಇರೋ ಕೆಲಸ ಯಾವುದೂ ಇಲ್ಲ. ಪ್ರತಿಯೊಂದನ್ನು ಭಗವಂತ ತಾನು ಮಾಡಿಸ್ತಾನೆ. ತಾನು ಮಾಡೋದಂತೂ ಮಾಡಿಯೇ ಮಾಡ್ತಾನೆ. ಅವನ ಹೊರ ಏನು ಮಾಡೋ ಶಕ್ತಿ ಇಲ್ಲ, ಮಾಡೋ ಯಾವ ಶಕ್ತಿಯೂ ಇಲ್ಲ. ಮಾಡಿಸಿದರೆ ಮಾಡ್ತಾರೆ ಹೊರತು ತಾವು ಮಾಡೋದಕ್ಕಾಗೋದಿಲ್ಲ. ಸಮ್ಯಕ್ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನಃ. ಅಜ್ಞರಿಗೆ ಜ್ಞಾನ ಕೊಡೋದು ವಿಷ್ಣು, ಮತ್ತು ಜ್ಞಾನಿಗಳಿಗೆ ಮೋಕ್ಷ ಕೊಡೋದು ವಿಷ್ಣು, ಮುಕ್ತರಿಗೆ ಆನಂದ ಕೊಡೋದು ವಿಷ್ಣು. ಅವನೊಬ್ಬನೇ. ಒಬ್ಬನೇ ಎಂಬುದಕ್ಕೆ ಎರಡರ್ಥ. ಎಲ್ಲ ಒಬ್ಬನೇ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಒಬ್ಬನೇ ಮಾಡ್ತಾನೆ, ಎಲ್ಲರಿಗೂ ಒಬ್ಬನೇ ಮಾಡ್ತಾನೆ. ಇದು ದೇವರ ದೊಡ್ಡ ಮಹಿಮೆ. ಇದು ಒಂದು ದಿವಸ ಒಂದು ಕೆಲಸ ಮಾಡಿದ್ರೇ ಎಷ್ಟು ಇದಾಗತ್ತೆ ಅಂಥದ್ದು. ಪ್ರತಿ ಇದರಲ್ಲೂ ತಾತ ಯಥಾಪೂರ್ವ ಕಲ್ಪಯ ಮಾಡ್ತಾನೇ ಇರ್ತಾನೆ. ಇದು ಭಾರಿ ಕರುಣೆ. ಅದು ಅಷ್ಟು ಮಾಡೋದಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಮತ್ತೆ ಏನು ಕೊಡ್ತಾರೆ? ಭೂಯಿಷ್ಠ ಅಂತೆ ನಮ್ಮ ಮುಕ್ತಿ ಮಿಥೆ. ದೊಡ್ಡ ನಮಸ್ಕಾರ ಅಂತ ಹೇಳೋದು. ದೊಡ್ಡ ನಮಸ್ಕಾರ ಎರಡು ಅರ್ಥ. ಭಾರಿ ದೊಡ್ಡ ಇನ್ನೂ ಸಂವತ್ಸರ ಬೇಡ ತಿನ್ನೊಂದು ಅರ್ಥ. ಇಲ್ಲಿ ಹಾಗಲ್ಲ. ಯಾವ ಕಾಲಕ್ಕೂ ದೇವರು ಬೇಕು. ಪ್ರತಿಯೊಂದು ಕೆಲಸ ದೇವರು ಮಾಡಿಸ್ತಾನೆ ಅಂದಮೇಲೆ ಯಾವ ಕೆಲಸ ಮಾಡಬೇಕಾದ್ರೂ ದೇವ್ರ ಸ್ಮರಣೆ ಮಾಡಲೇಬೇಕು. ಅದಕ್ಕೆ ಮಕ್ಕಳ ಆಡಿಸುವಾಗ ಮನದೇವಳ ಕರೆದೆ ಆ ಮಾತು ಯಾಕೆ ಹೇಳಿದರು ಅಂದರೆ, ಎಲ್ಲ ಕೆಲಸ ದೇವರು ಮಾಡಿಸ್ತಾನೆ ಅಂದರೆ ಮಕ್ಕಳ ಆಡಿಸೋದು ದೇವರ ಅನುಗ್ರಹ. ಮಗು ಬಂದು ಇವನು ಕೈ ಇಲ್ಲೇ ಎತ್ತಾಗಿಲ್ಲ, ಇವಳ ಕೈ ಎತ್ತಿ ದೇವರ ಅನುಗ್ರಹ. ಇಲ್ಲದವರು ಸಾಧ್ಯ ಇರಲಿಲ್ಲ. ಮಗುನೇ ಇಲ್ಲ, ಎತ್ತಕ್ಕೆ ಬರೋದೇ ಇಲ್ಲ. ಗೊತ್ತಾ? ಬದುಕು ಇವನ ಹತ್ರ ಬರೋದಿಲ್ಲ, ಅದು ಸಮಸ್ಯೆ. ಹೀಗೆ ಅನೇಕ ಸಮಸ್ಯೆಗಳಿರುತ್ತೆ. ಬಂದರೂ ಇರೋದಿಲ್ಲ. ಇವೆಲ್ಲ ಸರಿ ಮಾಡ್ತಾರೆ ಅಂದರೆ ಅರ್ಥ ಏನಾದಕ್ಕೆ ದೇವರ ಅನುಗ್ರಹ. ಅಜ್ಞಾನ ಕೆಲವರಿಗೆ ಮಾತ್ರ, ಈ ಆಚಾರಗಳಿಗೆ ಮಾತ್ರ ದೇವರು ಮಾಡಿಸ್ತಾನೆ, ಉಳಿದವರಿಗೆಲ್ಲ ಬೇರೆಯವ್ರು ಮಾಡಿಸ್ತಾರೆ ಅಂದರೆ ಅವ್ರು ಬೇರೆ ಬೇರೆ ಕಡೆ ಹೋಗ್ಬೋದಾಗಿತ್ತು. ಅನ್ಯ ದೇವರುಗಳು ಉಪಾಸನೆ ಮಾಡೋದು ತಪ್ಪಾಗ್ತಿದ್ದಿಲ್ಲ. ಒಬ್ಬೊಬ್ಬ ದೇವತೆ ಒಂದೇ ಕೆಲಸ ಮಾಡೋದಾಗಿದ್ದಿದ್ರೆ ಅಲ್ಲಿಗೆ ಹೋಗ್ಬೋದಾಗಿತ್ತು. ಆದರೆ ಎಲ್ಲ ಒಬ್ಬನೇ ಮಾಡೋದು ದೇವರು ಒಬ್ಬನೇ. ಆದ್ದರಿಂದಾಗಿಯೇ ಯಾವ ಕೆಲಸ ಮಾಡೋದು ಯಾರ ಹೆಸರು ಹೇಳಬೇಕು? ಆ ಸಂಬಂಧಪಟ್ಟ ಕೆಲಸ ಮಾಡೋ ದೇವತೆಗಳು ಆತನ ಅಪ್ಪಣೆ ಅಂತ ಮಾಡ್ತಾರೆ ಹೊರತು ಸ್ವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನರ್ತೆ ತ್ವತ್ಕ್ರಿಯತೆ ಕಿಂಚನಾರೇ ಕಿಂಚನ, ಏನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇತ್ಯಾದಿರ್ನ ಹರಿಂವಿನ ಜ್ಞಾನ ಸ್ವಭಾವತೋಪಿ ಸ್ಯಾನ್ ಮುಕ್ತಿ ಕಶ್ಯಾಪಿ ಕ್ವಚಿತ್. ಇದೆಲ್ಲದರ ಪಾಯಿಂಟ್ ದೇವ್ರನ್ನ ತಿಳ್ಕೋಬೇಕು. ಆತ ಅನುಗ್ರಹ ಮಾಡ್ತಾನೆ, ಆಗ ಮೋಕ್ಷನೇ ಹೊರತು ಇದು ಹೋದರೆ ಇಲ್ಲ. ತಿಳ್ಕೊಳ್ಳೋದೆಲ್ಲ ಜ್ಞಾನ. ತಿಳ್ಕೊಂಡ ತಕ್ಷಣ ಕೆಲಸ ಬಿಡ್ತಾರೆ. ಇವತ್ತು ಯಾವ ದೊಡ್ಡ ಪ್ರೈಮ್ ಮಿನಿಸ್ಟರ್ ನಮಗೆ ಗೊತ್ತು ಕೆಲಸ ಆಗ್ತಾ ಇದೆಯಾ? ನಮ್ಮ ಕೆಲಸ ಆಗೋದಿಲ್ಲ. ಅದೇನು ಮಾಡಬೇಕು? ಅವ್ರೀಗ ಕಾಂಟ್ಯಾಕ್ಟ್ ಬಂದು ನಾವು ಫೇವರಬಲ್ ಆಗಿರ್ಬೇಕು, ಫೇವರ್ ಮಾಡಬೇಕು. ನಾವು ಫೇವರ್ ಮಾಡಬೇಕು, ಇಲ್ಲವರೆಗೆ ಕೆಲಸ ಆಗೋದಿಲ್ಲ. ಇದ್ರ ಬರೀ ಜ್ಞಾನದಿಂದ ಮೋಕ್ಷ ಆಗಿದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಮಗೆ ಗೊತ್ತು, ಮತ್ತು ಅಮೆರಿಕ ಪ್ರೆಸಿಡೆಂಟು ಗೊತ್ತು.
ಬೈ ನೇಮ್ ಎಲ್ಲರೂ ಗೊತ್ತಿದ್ದಾರೆ. ದೇವ್ರು ಹೇಗೆ ಗೊತ್ತಿಲ್ಲ ಅವರು ಅಷ್ಟು ನೋಡಿ ಗೊತ್ತಿಲ್ಲ. ಡೈರೆಕ್ಟ್ ಕೆಲಸ ಆಗುತ್ತೋ ಆಗೋದಿಲ್ಲ. ಯಾಕೆ ಅವ್ರ ಕೆಲಸ ಆಗ್ಬೇಕಾದ್ರೆ ಅವ್ರಿಗೆ ಗೊತ್ತಿರಬೇಕು, ಅವ್ರಿಗೆ ಪರಿಚಯ ಇರಬೇಕು, ನಮ್ಮ ಬಗ್ಗೆ ಒಳ್ಳೆ ಭಾವನೆ ಇರಬೇಕು, ಆ ಕೆಲಸ ಆಗುತ್ತೆ. ಅವ್ರ ಹೆಸರಲ್ಲಿ ಕೆಲಸ, ನನ್ನ ಹೆಸರು ಹೇಳ್ಬೇಡ ಕೆಲಸ ಆಗಲ್ಲ ಅಂತ ಹೇಳ್ಬಿಡ್ಬೇಕಾರೆ ಅವರೆಲ್ಲ ಕೆಲವರು ಹೇಳೋದು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ವಿಶ್ವಾಸ ಗಳಿಸಿರ್ಬೇಕು. ಆ ರೀತಿ ಫೇವರ್ ಮಾಡಬೇಕಾದ್ರೆ ಅಂಥ ಕೆಲಸ ಮಾಡಿರ್ಬೇಕು ಅವರು. ಇದು ಸಾಧ್ಯ ಇಲ್ಲ. ಆ ಹಂತದಲ್ಲಿ ಅನುಗ್ರಹ ಮಾಡ್ತಾರೆ ಹೊರತು ಬರೀ ತಿಳ್ಕೊಂಡು ಮಾತ್ರಕ್ಕೆ ಅನುಗ್ರಹ ಆಗಿದ್ದರೆ ಇವತ್ತು ನಮಗೆ ಗೊತ್ತಿರೋ ಎಲ್ಲ ವಿಷಯದಿಂದ ಏನಾಗಬೇಕಿತ್ತು, ಎಲ್ಲರಿಗೂ ಅನುಗ್ರಹ ಆಗಿಬಿಡಬೇಕಾಗಿತ್ತು. ಸಾಧ್ಯ ಇಲ್ಲ. ಇಷ್ಟು ಹೇಳಿ ಆಗೊಂದು ಪ್ರಶ್ನೆ, ಜ್ಞಾನದ ಸ್ವಭಾವದಿಂದನೇ ಮುಕ್ತಿ ಆಗುತ್ತೆ ಎಂಬ ವಾದ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಜ್ಞಾನದ ಸ್ವಭಾವ ಅಂದ್ರೇನು? ಬೆಳಕು ಕೊಡೋದು ದೀಪದ ಸ್ವಭಾವ, ತಂಪು ಮಾಡೋದು ನೀರಿನ ಸ್ವಭಾವ, ಸುಡೋದು ಅಗ್ನಿಯ ಸ್ವಭಾವ. ಜ್ಞಾನಕ್ಕೆ ಮೋಕ್ಷ ಕೊಡೋ ಸ್ವಭಾವ ಇದು ಯಾಕೆ ಹೇಳಬಾರ್ದು ಅಂದರೆ, ಈ ಸ್ವಭಾವ ಅವ್ರ ಕೈಲಿದೆ ಹೇಳಿ, ಈ ಸ್ವಭಾವ ಅವರವ್ರ ಕೈಲಿಲ್ಲ, ಅದು ಅವ್ರ ಕೈಲಿ. ಇದನ್ನು ಒಪ್ಕೊಂಡಿದ್ದು ಹೇಳಕ್ಕೆ ಬರೋದಿಲ್ಲ. ಅಗ್ನಿ ಸುಡುತ್ತದೆ, ಹೌದು ನ್ಯಾಚುರಲ್, ದೇವ್ರು ಬೇಕಿಲ್ಲ ಅಂತ ಹೇಳೋದಾದ್ರೆ ಅದಕ್ಕೂ ಬೇಕಿಲ್ಲ ಅಂತ ಹೇಳ್ಬೋದು. ಅದು ಸರಿಯಲ್ಲ. ಅದಕ್ಕೆ ಪ್ರಹ್ಲಾದನ ಕಥೆ ಯಾತಕ್ಕೆ ಬಂತು ಅಂದರೆ, ಅಗ್ನಿ ಸುಡಕ್ಕೆ ಸಾಧ್ಯವಾಗಲಿಲ್ಲ. ಅರ್ಥ ಆಯ್ತಾ? ಹನುಮಂತರು ಬೆಂಕಿ ಹಚ್ಚಿದ್ದಾರೆ, ಸುಡ್ತಾ ಇಲ್ಲ ಹನುಮಂತನ. ಎರಡು ದೃಷ್ಟಾಂತ ಇದೆ. ಈಗ ಅಲ್ಲೇನಾಯಿತು, ಪ್ರಹ್ಲಾದ ಅಗ್ನಿ ಸುಡಲಿಲ್ಲ, ಪ್ರಹ್ಲಾದ ಅಗ್ನಿ ತೊಗೊಂಡೆಲ್ಲ ಮೂರು ಸುಡಲಿಲ್ಲ, ಹನುಮಂತ ಸುಟ್ಟುಬಿಟ್ಟು ಅದಲ್ಲ. ಅಂದರೆ ಈ ತಮಾಷೆ ಅಂದರೆ ಅಗ್ನಿ ರಾವಣಂದು ಗೊತ್ತಾಯ್ತು, ಸುಟ್ಟಿದ್ದು ಅವದ್ದನೇ ಮನೇನ. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇತ್ತಿದ್ದು ಯಾರಿಗೆ? ಆ್ಯಕ್ಚುಲಿ ಅದು ಶಕ್ತಿ ಇದ್ದಿದ್ರೆ ಏನು ಮಾಡ್ತಾರೆ, ರಾವಣ ಹೇಳಿದಾಗೆ ಕೇಳಬೇಕಾಗಿತ್ತು. ಆ ರಾವಣ ಅವರಿಗೆ ಕೇಳ್ತಿತ್ತು ಅಲ್ಲಿವರೆಗೂ. ಯಾವಾಗ ಹನುಮಂತ ಬಂತ ಬಿಡೋಣ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ, ನಿಂತೋಯ್ತು. ಇದೆಲ್ಲ ನೋಡಿದರೆ ಯಾವ ಜಡವಸ್ತುವು ಕೂಡ ತನ್ನಷ್ಟೇ ತಾನೇ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವತೆ ಇರಬೇಕು, ದೇವತೆ ಕೂಡ ಸಮರ್ಥನಾಗಿರಬೇಕು, ಅನುಗ್ರಹಕ್ಕೆ ಒಳಗಾಗಿರ್ಬೇಕು, ಇಲ್ದವರೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಮತ್ತೆ ಯಾಕೆ ಬಲು ಬೇಗ ಮರ್ತೋಗುತ್ತಾದರೆ ಮತ್ತೆ ಹೇಳ್ತಾನೆ ಇರ್ತಾರೆ. ಜನಾರ್ದನ ಇತಿ ಎಷ್ಟೋ ಸಲ ಸಾಮಾನ್ಯ ವಿಷಯನ ದಿವಸ ಆಡಬೇಕಾಗತ್ತೆ. ಬಾಗಿಲಾಕು ಬಾಗಿಲು ತೆಗಿ ದಿವಸ ಇದನ್ನು ಸಣ್ಣ ವಿಷಯನೇ ಗೊತ್ತು ಹೇಳಬೇಕಾಗತ್ತೆ. ದೇವ್ರ ಬಗ್ಗೆ ಹೇಳೋ ಎಷ್ಟು ಹೇಳಬೇಕು, ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಪ್ರತಿಯೊಬ್ಬರು ತಿಳಿಯಬೇಕು. ದೇವರ ರೋಡ್ ಭಾರಿ ದೊಡ್ಡದಾಗಿದೆ. ಪ್ರತಿಯೊಂದು ಕೆಲಸದಲ್ಲೂ ನಾನು ಮಾಡಿದೆ ಅನ್ನೋ ಭಾವನೆ ಬರಬಾರ್ದು. ದೇವರು ಮಾಡಿಸಿದ ಅಷ್ಟೇ. ಜಸ್ಟ್ ಐ ಆಮ್ ಏಜೆಂಟ್ ಬಿಫೋರ್ ಹಿಮ್ ಅಷ್ಟೇ ಹೊರತು ಏನಲ್ಲ. ನಾನು ಮಾಡಿದೆ ಬೇರೆ, ನಾನೇ ಮಾಡಿದೆ ಅನ್ನೋ ಪದ ಯಾರು ಉಪಯೋಗಿಸಾಗಿರೋ, ದೇವರು ಮಾತ್ರ ಉಪಯೋಗಿಸ್ಬೇಕು. ನಾನೂ ಮಾಡಿದೆ ಅಷ್ಟೇ. ರಥ ಹಿಡಿದೆ, ಒಬ್ಬನೇ ಹಿಡಿದೆಯಾ? ಕೆಲವರು ಮುಟ್ಟಿರ್ತಾರೆ ಅಷ್ಟೇ, ಹಿಡಿಲಕ್ಕೂ ಆಗೋದಿಲ್ಲ. ಮುಟ್ಟಿಬಿಟ್ರೆ ಹಬ್ಬ ಎಳೆದಾಗ ಪುಣ್ಯ ಬಂತು ಅಂತ ಅಷ್ಟೇ. ಅವನು ಮುಟ್ಟಿದ್ದು ಹೌದು, ಅವ್ನು ಎಳಿಬೇಕಾದ್ರೆ ಕೈ ಹಾಕಿದ್ದು ಇವನಿಂದ ಮುಂದಕ್ಕೆ ಹೋಗೋ ಚಾನ್ಸೇ ಇಲ್ಲ. ಇವನಿಗೆ ನೆಡ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಇಲ್ಲೇ ಇಲ್ಲ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಟ್, ನಾನು ರಥ ಮುಟ್ಟಿದೆ, ನಾನೇ ರಥ ಪೂರ್ತಿ ಹೇಳಿದೆ ಅಂತ ಅವ್ನು ಹೇಳೋಕ್ಕೆ ಸಾಧ್ಯ ಇಲ್ವೋ ಹಾಗೆ ಇಡೀ ಜಗತ್ತನ್ನೋ ಶಕ್ತಿ ಯಾರಿಗೂ ಇಲ್ಲ, ಯಾವ ಕೆಲಸ ಮಾಡೋ ಶಕ್ತಿನೂ ಯಾರಿಗೂ ಇಲ್ಲ ಸ್ವತಂತ್ರವಾಗಿ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಮಾತು ತೆಗಿತಾನೆ ನೋಡಿ, ಬಂಧನೇ ಮಿಥ್ಯ. ಗೊತ್ತಾಯ್ತಾ? ಇದಕ್ಕೆ ಫೇವರ್ಗೆ ಯಾತಕ್ಕೆ ಬೇಕು ಗೊತ್ತಾಯ್ತಾ? ಬಂಧ ಸತ್ಯವಾಗಿದ್ದರೆ ಇನ್ನೊಬ್ಬ ಜೀವ ಅಂತ ಇದ್ದಿದ್ದರೆ ಬಂಧಕ್ಕೆ ಒಳಗಾದವನೊಬ್ಬ ಒಳಗಾಗದೇ ಇರೋನೊಬ್ಬ ವ್ಯವಸ್ಥೆ ಮಾಡಬೇಕಾಯಿತು. ಬಂಧನೇ ಮಿಥ್ಯ ಅಂತ ಹೇಳಿದ ತಕ್ಷಣ ಹೇಳ್ತಾರೆ ಇದು ಸರಿಯಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ಬಂಧ ಮಿಥ್ಯಾತ್ವ ನೈವ ಮುಕ್ತಿರಪೇಕ್ಷತೆ. ಇವು ಸುಳ್ಳು ಹುಲಿನ ಓಡಿಸ್ಲಿಕ್ಕೆ ಯಾವ ಅಸ್ತ್ರ ಬೇಕು ನಿಮಗೆ? ಗೊತ್ತಾಯ್ತಾ? ಸುಳ್ಳು ರಸ್ತೆ ಕೊಡ್ತೀನಿ, ನೋಟ ಎಷ್ಟು ಖರ್ಚಾಗುತ್ತೆ ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಸುಳ್ಳು ರಸ್ತೆ ಕೊಟ್ಟು ಫ್ರೀಯಾಗಿ ಮಾಡಿಕೊಡ್ತೀನಿ. ಅದಕ್ಕೆ ಇದಿರ್ತಾರೆ, ಮಾಡಿದ್ರೆ ಮನೆಗೆ ಬಂದಿರ್ತಾರೆ. ಆದ್ದರಿಂದ ಇದಿಷ್ಟೆಲ್ಲ ಹೇಳಿದ್ದೆ, ಹಾಗೆ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿ ಬಂಧ ಮಿಥ್ಯಾತ್ವವಾದ ನಿರಾಸ ಇದೆ. ಬಂಧ ಮಿಥ್ಯಾದ್ರಿಂದ ಮಿಥ್ಯಾದ ಜ್ಞಾನ ಬಂದರೆ ಸಾಕು, ಇನ್ನೇನು ಬೇಕಿಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ಸುಳ್ಳು ಬಂಧ ಮಿಥ್ಯಾ ಅಂತ ಯಾರು ಹೇಳಿದ್ರು? ಇಷ್ಟೆಲ್ಲ ವಾಕ್ಯ ಕೊಟ್ಟ ಮೇಲೂ ಕೂಡ ಬಂಧ ಮಿಥ್ಯಾನ. ರೋಗ ವಾಸಿ ಆಯ್ತು ಅಂದ್ರೆ ಏನರ್ಥ? ಇವ್ರ ಪ್ರಕಾರ ಹಾಗಲ್ಲ, ಬಂಧ ಹೋಗುತ್ತೆ ಅಂದರೆ ಇರಲಿಲ್ಲ ಅಂತ ಅರ್ಥ. ಇದು ಯಾರು ಅರ್ಥ ಮಾಡಿದ್ದಾರೆ ಇದನ್ನು? ಹಾಗೆ ಡಾಕ್ಟರ್ ಗತಿ ಏನು? ವಾಸಿ ಆಯಿತು, ಈ ರೋಗನೇ ಇಲ್ಲಂದ್ರೆ ನಿಮಗೆ ಕೊಡಿದ್ರೆ ನಿಮಗೆ ಬಿಲ್ ಕೊಡ್ಬೇಕು. ರೋಗ ಇಲ್ವಲ್ಲ ನನಗೀಗ, ಈ ವಾಸಿ ಮಿಥ್ಯಾ ರೋಗ. ಅದು ಸತ್ಯರೋಗ ಈಗಿರಬೇಕಾಗಿತ್ತು ಅವ್ರ ವಾದ. ಸತ್ಯರೋಗ ಈಗಿರಬೇಕಾಗಿತ್ತು, ಇಲ್ಲ ಅದು ಅನಿತ್ಯಕ್ಕೂ ಅದು ಸಿಂಪಲ್ ಕನ್ಫ್ಯೂಷನ್. ಅದು ಅನಿತ್ಯ ಬೇರೆ ಅಸತ್ಯ ಬೇರೆ. ಅನಿತ್ಯವಾದ ಪದಾರ್ಥ ಎಕ್ಸಿಸ್ಟೆನ್ಸ್ ಯಾವಾಗಲೂ ಇರೋದು ಇಷ್ಟೇ. ರೋಗ ಬಂತು ಹೋಯ್ತು, ಅದು ವ್ಯಕ್ತಿ ಇದ್ದಾರೆ. ಗೊತ್ತಾಯ್ತಾ? ಅದೇ ರೀತಿಯೇ ಅಸತ್ಯವಾದರೆ ಇಲ್ಲೇ ಇಲ್ಲ. ಸಿಕ್ತಿರೋ ಜೊತೆ ಅಸತ್ಯ. ಅರ್ಥ ಆಯ್ತಾ? ಈ ನೀರು ಮೇಲಿನ ಗೊಳ್ಳಿ ಅಸತ್ಯ ಅಲ್ಲ, ಅನಿತ್ಯ ಅಷ್ಟೇ. ಪಟ್ಟಂತ ಯಾವ ಬೇಕಾದ್ರೂ ಹೊಡ್ಕೊಂಡು ಹೋಗ್ಬಿಡೋದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೇಳೋರಿಗೂ ಸುಲಭ, ಕೇಳೋರಿಗೂ ಸುಲಭ. ಈ ಹೇಳೋರು ಭಾರಿ ಕನ್ಫ್ಯೂಸ್ ಮಾಡ್ಕೊಂಡು ಆಯ್ತಾ?
ಅದು ಹಾಗೆ ಪ್ರಸಂಗನೇ ಇಲ್ಲ. ಅವ್ರು ಕನ್ಫ್ಯೂಷನ್ ಉತ್ತರ ಕೊಡಬೇಕಷ್ಟು ನಾವೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. ಅರ್ಥ ಮಾಡ್ಕೊಳ್ಳೋರು ಕೂಡ ಎರಡು ಗೊತ್ತಿರಬೇಕು ಅವರಿಗೆ. ನಿತ್ಯ ನಿತ್ಯ ಅಂತ ಕ್ಲಾಸಿಫಿಕೇಶನ್ ಮುಕ್ತೆ ಹೋದರೆ ಅವ್ರಿಗೆ ಎರಡೇ ಸತ್ಯ ಸುಳ್ಳು ಎರಡೇ ಇರೋದು. ನಮ್ಮ ಪ್ರಕಾರ ಸತ್ಯ ಸುಳ್ಳು ಇದೆ, ಸತ್ಯದಲ್ಲಿ ಎರಡು ಭಾಗ ಇದೆ. ಮತ್ತೆ ಏನಂತ ಅನಿತ್ಯವಾದ ಸತ್ಯ, ನಿತ್ಯವಾದ ಸತ್ಯ. ಅರ್ಥ ಆಯ್ತಾ? ಈಗ ಇವತ್ತು ನಿತ್ಯವಾದ ಯಾರು ಸುಳ್ಳು ವಸ್ತುವಿಗೆ ದುಡ್ಡು ಕೊಡ್ತಾರೆ? ಯಾರಾದ್ರು ಸುಳ್ಳು ಪ್ರಯಾಣ ಸುಳ್ಳು ವಸ್ತು ಯಾರಾದ್ರು ಕೊಡ್ತಿದ್ರಾ? ಸಾಧ್ಯನೇ ಇಲ್ಲ. ಸತ್ಯವಾಗಿದ್ದಕ್ಕೆ ಬೆಲೆ ಇದೆ. ಎಷ್ಟು ಬೆಲೆ ಇದೆ? ಅಷ್ಟಕ್ಕೆ ಬೆಲೆ, ಆಮೇಲೆ ಬೆಲೆ ಇಲ್ಲ. ಒಬ್ಬರಿಗಾದ್ರೆ ಎಲ್ರಿಗೂ ಆಗ್ಬೇಕಾಗಿತ್ತು. ಒಬ್ಬರಿಗಾದ್ರೆ ಎಲ್ರಿಗೂ ಮುಕ್ತ. ಅದರ ಮುಂದೆ ಎಲ್ಲ ಹೇಳ್ತಾರೆ ಅದನ್ನು. ಎಷ್ಟು ಅಂದರೆ ಒಂದೇ ಸಮಸ್ಯೆ ಇದ್ದರೆ ಬೇರೆ, ಎಷ್ಟು ಸಮಸ್ಯೆ ಇದೆ ಅಂತ ಹೇಳೋದು ಕೊಟ್ಟಿದ್ದಾರೆ. ಆದ್ದರಿಂದ ಅದು ಒಂದು ಮೇನ್ ರೀಸನ್ನಲ್ಲಿ ಅದು ಒಂದು. ಇತ್ಯುಕ್ತೇರ್ ಬಂಧ ಮಿಥ್ಯಾತ್ವ ನೈವ ಮುಕ್ತಿಯರಪೇಕ್ಷತೆ. ಬಂಧ ಮಿಥ್ಯವಾಗಿದ್ದಿದ್ದರೆ ಮುಕ್ತಿಗೆ ಅವಕಾಶನೇ ಇರ್ತಿರಲಿಲ್ಲ. ಬಂಧಕ್ಕೆ ಇಲ್ಲದ ರೋಗ ವಾಸಿ ಮಾಡೋದಕ್ಕೆ ಹಾಸ್ಪಿಟ್ಲ್ಗಳು ಬೇಕಾ, ಡಾಕ್ಟ್ರು ಬೇಕಾ? ಏನು ಬೇಕಿಲ್ಲ. ಆದ್ದರಿಂದ ಇದೆಲ್ಲ ಯಾತಕ್ಕೆ ಬೇಕಿತ್ತು ಅಂತ ಪ್ರಶ್ನೆ ಆಗ. ಮಿಥ್ಯಾತ್ವ ಬಂಧಸ್ಯ ನ ಪ್ರತ್ಯಕ್ಷ ವಿರೋಧತ. ಇನ್ನು ಮಿಥ್ಯಾ ಅಂತ ಯಾತಕ್ಕೆ ಕರಿಬಾರ್ದು ಅಂದರೆ ಪ್ರತ್ಯಕ್ಷಕ್ಕೆ ವಿರೋಧ ಇದೆ. ಗೊತ್ತಾಯ್ತಾ? ನೀವು ಕೂತಿದ್ದೀರಿ ಸುಳ್ಳು ಅಂತ ಹೇಳಿಬಿಟ್ರೆ ಸುಳ್ಳು. ಇಲ್ಲಿ ಬರ್ಬತ್ತಾ ಇಲ್ಲ, ಕರೆಕ್ಟು. ನೀವಿಲ್ಲ ಅಂದರೆ ಕೂಡ ಕೇಳ್ತಿದ್ದೀನಿ, ಕಿವಿ ಬೀಳಿಸ್ತಾ ಉತ್ತರ ಕೊಡ್ತಾ ಇದ್ದೇನೆ ಅಂತ ಎತ್ತಾರೆ. ಹೆಸರಿಗೆ ಹೋಗಿದಾಗ ಏನು ಮಾಡ್ತಾರೆ? ಅಸ್ಮಿ ಅಂತ ಹೇಳೋದಿಲ್ಲ, ಅಟೆಂಡೆನ್ಸ್ ಅವ್ರು ಹೇಳೋದಿಲ್ಲ. ಅಂದರೆ ಇದು ಇದ್ದೀನಿ ಅಂತ ಹೇಳಿದ್ಮೇಲೆ ಅಟೆಂಡೆನ್ಸ್ ಯಾಕೆ ಕೊಟ್ಟಿದ್ದೀನಿ? ಈಗ ಮಿಥ್ಯಾ ಕೊಡಬಾರ್ದಾಗಿತ್ತು ಅವ್ರು. ಉತ್ತರ ಯಾಕೆ ಕೊಟ್ಟ ಗೊತ್ತಾಗಿದ್ರೆ? ಆ ದೃಷ್ಟಿಯಲ್ಲಿ ಎಂದೂ ಕೂಡ ಅದು ಸರಿಯಲ್ಲ. ಮಿಥ್ಯಾ ವಸ್ತುವಿಗೆ ಬಂಧದ ಬಿಡುಗಡೆ ಅಗತ್ಯ ಇಲ್ಲ. ಅಗತ್ಯ ಇದೆ ಶಾಸ್ತ್ರ ಹೇಳಿದ ಮೇಲೆ. ಅಷ್ಟೇ ಅಲ್ಲ, ಅನುಭವಿಸಿದ್ದ ಪ್ರತ್ಯಕ್ಷ ಕಾಣಿಸ್ತಾ ಅಂತ ರೋಗ ಒದ್ದಾಡ್ತಿದ್ದಾನೆ ಪಾಪ. ಸುಳ್ಳು ಅಂತ ಹೇಳಕ್ಕೆ ಬರುತ್ತಾ? ಪ್ರತ್ಯಕ್ಷ ವಿರೋಧತಃ. ಪ್ರತ್ಯಕ್ಷ ವಿರುದ್ಧವೇ. ಪ್ರತ್ಯಕ್ಷ ಶಬ್ದಕ್ಕೆ ಎರಡರ್ಥ. ಒಂದು, ನಮ್ಮೆಲ್ಲ ಇನ್ನೊಬ್ಬರು ಬಂತ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ನಮ್ಮ ಬಂದ ಸಾಕ್ಷ್ಯ ಪ್ರತ್ಯಕ್ಷ ಗೊತ್ತಾಗ್ಬಿಟ್ಟಿದೆ. ಪ್ರತ್ಯಕ್ಷ ಸಾಕ್ಷ್ಯ ಪ್ರತ್ಯಕ್ಷ ವಿರುದ್ಧವಾದ ಮಾತು ಕೂಡ ಹೌದು. ಮಿಥ್ಯಾತ್ವ ಮಿತಿ ಬಂಧ ಮಿಥ್ಯಾ ಅಂತ ಅನುಭವ ಬಂದಿದೆಯಾ? ಹೋಗಲಿ. ಇವರು ರೋಗ ವಾಸಿ ಆದ್ಮೇಲೂ ಕೂಡ ರೋಗ ಇತ್ತು ಈಗಿಲ್ಲ ಅಂತ ಅನುಭವ ಬರುತ್ತೆ ಹೊರತು ರೋಗ ಇರಲಿಲ್ಲ ಅಂತ ಅನುಭವ ಬಂದಿದೆಯಾ? ಹಸಿವೆ ಆಗಿದೆ, ಊಟ ಮಾಡ್ತಾರೆ. ಮೊದಲು ಹಸಿವೆ ಆಗಿದೆ ಸತ್ಯ ಸುಳ್ಳು? ಸತ್ಯ. ಅವನ ಅನುಭವಕ್ಕೆ ಬಂದ ವಿಚಾರ ಯಾರು ಹೇಳಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚು ಹೇಳಿದರೆ ಅದು ಜ್ಞಾನ ಆಗುತ್ತೆ. ನಮ್ಗೆ ಗೊತ್ತಿರೋದೇ ನಾಳೆ ಹೇಳಿದ್ಬಿಟ್ರೆ ನಮಗಿಂತ ಅವ್ರಿಗಿಂತ ನಮಗೆ ಜಾಸ್ತಿ ಗೊತ್ತೇ ಅಂತ ಆಗ್ಬಿಡುತ್ತೆ. ಹೌದಲ್ಲ? ಸರಿಯಲ್ಲ. ಮಿಥ್ಯಾತ್ವಂ ಮಿತಿ ದುಃಖಾದೇಹೆ ತದ್ವಾಕ್ಯಸ್ಯ ಅಗ್ರತೋಹವೇ. ಇನ್ನೂ ಹೇಳೋದಾದರೆ ನೋಡಿ, ಮಿಥ್ಯಾ ಅಂತಕ್ಕಂಥ ವಾಕ್ಯ ನಾನು ಕೊಡ್ತೀನಿ ಅಂತ ಹೇಳಿದರೆ, ಹಾಗಿದ್ದರೆ ಬ್ರಹ್ಮ ಭಿನ್ನವಾದ ಎಲ್ಲವೂ ಮಿಥ್ಯಾ ಅಂತ ಹೇಳೋದಾದರೆ ವೇದಗಳು ಮಿಥ್ಯಾನೇ. ನೋಟ್ ಮಾಡಿ ಏನು ಹೇಳಬಾರ್ದು ನೀನು? ಬಂದ ಮಿಥ್ಯಾ ಅಂತ ಹೇಳುತ್ತೆ ಅಂತ ಹೇಳಲೇಬಾರ್ದು. ಯಾಕೆ? ಅದೇ ಮಿಥ್ಯಾ. ಮಿಥ್ಯವಾದ ಒಂದು ವಾಹನದಲ್ಲಿ ಸಂಚಾರ ಮಾಡಕ್ಕೆ ಬರುತ್ತಾ? ಕೃಷ್ಣಾರ್ಪಣ ವಸ್ತು ಮಿಥ್ಯಾದಾನ ಮಹಂಕರಿಸಿ ಯಾರು ಮಾಡಿದವರು ಇದ್ದಾರ? ಅದು ಅಕ್ಸೆಪ್ಟ್ ಮಾಡಿದವರು ಇದ್ದಾರ? ಓಡಿಸ್ತಾರೆ ಅಷ್ಟೇ ಹೊರತು ಯಾರಿಲ್ಲ ಸಾಧ್ಯ. ಮಿಥ್ಯಾತ್ವ ಅನ್ನೋದು ಎಂದೂ ಕೂಡ ಅರ್ಥಕ್ರಿಯಾಕಾರಿತ್ವ ಅದಕ್ಕಿಲ್ಲ. ಅರ್ಥಕ್ರಿಯಾಕಾರಿ ಅದು ಮಿಥ್ಯಾ ಹಾವು ಕಚ್ಚುತ್ತಾ? ಮಿಥ್ಯಾ ಹಾವು ಕಚ್ಚೋದಾಗಿದ್ದರೆ ಎಲ್ಲ ಮಿಥ್ಯಾವು ಬೇಕಾಷ್ಟು ಎಲ್ಲರೂ ಸತ್ತು ಹೋಗ್ಬೇಕಾಗಿತ್ತು. ಎಂದು ಮಿಥ್ಯಾವಿಗೆ ಏನು ಎಕ್ಸಿಸ್ಟೆನ್ಸೇ ಇಲ್ಲ. ಅದು ಕ್ರಿಯೆ ಆಗ್ಬೇಕಾದ್ರೆ ಏನಾಗಿರ್ಬೇಕು? ಫಸ್ಟ್ ಅದು ಎಕ್ಸಿಸ್ಟೆನ್ಸ್ ಇರಬೇಕು. ಜಡ ಆಗಿರಬಾರ್ದು, ಚೇತನ ಆಗಿರಬೇಕು, ಸ್ವಾತಂತ್ರ್ಯ ಇರಬೇಕು. ಆಗ ಅನ್ನಿಸ್ತಾ ಕ್ರಿಯೆ ಮಾಡೋ ಅದಕ್ಕೆ ಮಾತ್ರ ಬೇರೆ ಯಾವುದಕ್ಕೂ ಶಕ್ತಿ ಇಲ್ಲ. ಮಿಥ್ಯಾತ್ವಂ ಮಿತಿ ದುಃಖಾದೇಹೆ ತದ್ವಾಕ್ಯಸ್ಯ ಅಗ್ರತೋ ಭವೇತ್. ಆ ವಾಕ್ಯನೇ ಮೊದಲು ಸುಳ್ಳು. ವಾಕ್ಯನೇ ಮೊದಲು ಸುಳ್ಳಾದ್ದರಿಂದ ಎಂದೂ ಇದಿಲ್ಲ. ಅವ್ರ ಮನೆ ಕರೆಂಟೇ ಹಾಕಿಲ್ಲ, ಮನೆಯೊಳಗೆ ಕರೆಂಟೇ ಇಲ್ಲ. ಗೊತ್ತಾಯ್ತಾ? ಇಲ್ಲ ಬಿಲ್ ರೂಪಾಯಿ ಬಿಲ್ ಬಂತು ಏನಂತ ಅವರು ಅವ್ರದ್ದು ಬಿಸಾಕ್ತಾರೆ. ಯಾಕಂದ್ರೆ ಕರೆಂಟ್ ಬಂದು ತೋರಿಸಿ, ಕರೆಂಟ್ ಇದೆಯಾ ತೋರಿಸಿ, ಪ್ರೂವ್ ಮಾಡಿ. ಅದು ಭಾಳ ಶಾಕ್ ಆಗಿ ಕಷ್ಟಪಡಕ್ಕೆ ಹೋಗಲ್ಲ ಅವರು. ಬಂದು ನೋಡಿ ಕೊಡಿ, ಏನು ಮಾಡಿ ಕಟ್ ಮಾಡಿ ಇದ್ರೆ ಕಟ್ ಮಾಡ ಆಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದು ತೀರಾ ಕಾಮನ್ ಸೆನ್ಸ್ಗೆ ಗೊತ್ತಾಗೋ ವಿಚಾರ. ಮುಂದೆ ಮಾತಾಡ್ತಾರೆ ಆಮೇಲೆ. ಇದು ಸುಮ್ಮನೆ ಇರಲ್ಲ, ಅದಕ್ಕೆ ಬೇರೆ ಉತ್ತರ ಕೊಡ್ತಾರೆ. ಮಿಥ್ಯಾತ್ವಂ ಮಿತಿ ದುಃಖಾದೇಹೆ ತದ್ವಾಕ್ಯಸ್ಯ ಅಗ್ರತೋ ಭವೇತ್. ದುಃಖಾದಿ ಶಬ್ದದಿಂದ ಬ್ರಹ್ಮೇತರವಾದ ಎಲ್ಲವೂ ಸುಳ್ಳು ಅಂತ ಹೇಳೋದಾದರೆ ಮಿಥ್ಯಾ ಅಂತ ಹೇಳ್ತಕ್ಕಂಥ ವಾಕ್ಯವೂ ಸುಳ್ಳಾಗೋದ್ರಿಂದ ಸುಳ್ಳು ವಾಕ್ಯದೇ ಸಾಧನೆ ಮಾಡ್ತಿ? ಸಾಧ್ಯ ಇಲ್ಲ. ಮಿಥ್ಯಾಯ ಸಾಧಕತ್ವಂಚ ನ ಸಿದ್ಧಂ ಪ್ರತಿವಾದಿನಃ. ಮಿಥ್ಯೆಗೆ ಸಾಧಕತ್ವ ಇದೆ, ಇದೊಂದು ವಾದ ಇದೆ. ಸುಳ್ಳಿಗೂ ಒಂದು ಕೆಲಸ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಸುಳ್ಳು ಕೂಡ ಏನಾಗಿರ್ಬೋದು? ಶಕ್ತಿ ಇದೆ ಅಂತ ವಾದ ಮಾಡಿದರೆ ಹಾಗಿದ್ದು ಎಲ್ಲಿದೆ ತೋರಿಸೋದು.
ತಚ್ಚ ಮಿಥ್ಯಾ ಪ್ರಮಾಣೇನ ಸತಾವಾ ಸಾಧ್ಯತೆ ತ್ವಯ. ಹೋಗಿಲ್ಲಪ್ಪ, ಒಂದು ಮಿಥ್ಯಾ ವಸ್ತುವಿನ ಸಾಧಕತ್ವ ಇದೆ ಎಂದು ಕೊಟೇಶನ್ ಕೊಡ್ತೇನೆ ಈಗ. ಅದು ಸತ್ಯನೋ ಸುಳ್ಳೋದು ಫಸ್ಟ್ ಕೇಳ್ತೀವಿ. ಮತ್ತೆ ಸತ್ಯ ಅಂತ ಒಪ್ಕೊಂಡ್ರೆ ಬ್ರಹ್ಮ ಸತ್ಯ, ಇರೋದು ಸತ್ಯ, ಎರಡು ಸತ್ಯ ಅದ್ವೈತ ಹೋಯಿತು. ಸುಳ್ಳು ಅಂತ ಹೇಳಿದ್ರೆ ಪ್ರೂವ್ ಆಗಿಲ್ಲ, ಪ್ರೂವ್ ಮಾಡ್ತಾ ಇಲ್ಲ ನೀನೀಗ. ಅದು ಇನ್ನೊಂದು ಕೊಡ್ತಾರೆ, ಮತ್ತೊಂದು ಕೊಡ್ತಾನೆ, ಏನಾಗುತ್ತೆ ಅದು ಅನವಸ್ಥಾ ದೋಷ ಬರುತ್ತೆ. ಒಂದಕ್ಕೊಂದು ಲಿಂಕ್ ಇದೆ, ಎಂದೂ ಸಿಗೋದಿಲ್ಲ. ಆದ್ದರಿಂದ ಸಾಧ್ಯ ಅದೆಲ್ಲ ಹೇಳ್ತಾರೆ ಈಗ. ತಚ್ಚ ಯಾರಿಗೆ ಏನು ಬಂತು, ಏನು ಸರಿಯಾಗಿ ಹೇಳ್ಬೇಕೇನ? ಹಾಗೆ ಇದೆ. ಅದು ಈ ಬರೋದು ಇಲ್ಲೇ ಬರುತ್ತೆ, ಇಲ್ಲೇ ಹೇಳ್ತಾರೆ. ಅದು ಗೊತ್ತಾಯ್ತಾ? ಉತ್ತರ ಕೊಡ್ತಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೊರಟಿರೋದು ವೆರಿ ಸಿಂಪಲ್. ಅದು ಅವ್ರ ಪ್ರಶ್ನೆ ಏನು ಗೊತ್ತಾ, ಹಾವಿಲ್ಲೇ ಇಲ್ಲ, ರಾತ್ರಿ ಕತ್ಲೆ ಇಲ್ಲ, ಹಗ್ಗ ಅದು ಕಾಲಿಟ್ಟು ಹಾವು ತಿರುಗಿ ಸತ್ಯ ಹೋಗ್ಬಿಟ್ಟ. ಸೊ ಹಾವಿಲ್ಲ, ಇಲ್ಲದ ಹಾವು ಕೊಲ್ತಾ ಇಲ್ಲ ಅವನ್ನ ಅಂತ ಪ್ರಶ್ನೆ ಇವ್ರದ್ದು. ಅರ್ಥ ಆಯ್ತಾ ಈಗ? ಉತ್ತರ ಕೊಡ್ತಾರೆ ಅದಕ್ಕೆಲ್ಲ. ಅತ ತಚ್ಚ ಮಿಥ್ಯಾ ಪ್ರಮಾಣೇನ ಸತಾವಾ ಸಾಧ್ಯತೆ ತ್ವಯ. ನೀವು ಕೊಡೋ ಪ್ರಮಾಣ ಸತ್ಯ ಪ್ರಮಾಣ, ನೀನು ಮಿಥ್ಯಾಕ್ಕೆ ಸಾಧಕತ್ವ ಇದೆ ಅಂತ ಹೇಳಬೇಕು. ನೀನೀಗ ಆಧಾರ ಕೊಡಬೇಕು. ಅದೇನು ಮಿಥ್ಯಾಧಾರಣ ಸರಿಯಾದ ಆಧಾರಣ? ಮಿಥ್ಯಾಧಾರ ಆದರೆ ಪ್ರೂವ್ ಆಗೋದೇ ಇಲ್ಲ. ಸತ್ಯಾಧಾರ ಆದರೆ ಮಿಥ್ಯಾಬ ಮಾತು ಹೇಳಬಾರ್ದು. ನಾನು ಮೂಕ, ಎಷ್ಟು ಜೋರಕ್ಕೆ ಹೋಗಿದ್ರು ಅಷ್ಟೇ. ನಾನು ಮೂಕ, ಅವ್ರಿವ್ರು ಬೇಡ, ನಾನೇ ಹೇಳ್ತೀನಿ, ಆಯಿತಾ? ನನ್ನ ಮತ್ತೆ ನಂಬೋದಿಲ್ಲ, ನೀವು ಹೊತ್ತಿಗೆ ಹೇಳಬೇಕು ಇವರಿಗೆ. ನೀನು ಮಾತಾಡಿದ್ದಕ್ಕೆ ನಂಬೋದಿಲ್ಲ ಅಂತ ಹೇಳಬೇಕು ಫಸ್ಟ್. ಮಿಥ್ಯಾ ಅನ್ನೋ ಮಾತಿದ್ದವ್ನು ಮಾತೇ ಆಡಬಾರ್ದು. ಯಾಕೆ ನೀನು ನಮ್ಮ ಮುಂದೆ ಮಾತಾಡ್ತೀನಿ, ನಾವು ಮಿಥ್ಯಾ ನಿನ್ನ ಪ್ರಕಾರ. ಮತ್ತು ನೀನು ಮಿಥ್ಯಾ ನಮಗೆ, ನಾನು ಮಿಥ್ಯಾ ನಿಮಗೆ. ಮಾತಾಡೋದೇನೀಗ? ಒಬ್ಬನೇ ಮಾತಾಡ್ಕೊಂಡ್ರೆ ಏನಂತ ಕರೀತಾರೆ? ಅಬ್ನಾರ್ಮಲ್ ಅಂತ ಆಗುತ್ತೆ. ತಚ್ಚ ಮಿಥ್ಯಾ ಪ್ರಮಾಣೇನ ಸತಾವಾ ಸಾಧ್ಯ. ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಿಡುವ ಸರಿಯ ಬುದ್ಧಿವಂತನಾದರೆ ಒಬ್ಬ ಇಲ್ಲ ಪತ್ರ ಕೊಡಕ್ಕೆ ಹೋಗ್ತಾನೆ, ಆಗೋದಿಲ್ಲ, ಸೋಲ್ತಾನೆ. ಇಲ್ಲ ಒಪ್ಕೊಂಡೇ ಬಿಡ್ತಾನೆ. ಎಲ್ಲರಲ್ಲೂ ಸೋತು ಹೋಗೋದೊಂದು, ಇಲ್ಲ ಒಪ್ಕೊಂಡು ಶರಣಾಗೋದೊಂದು, ಬೇರೆ ದಾರಿ ಇಲ್ಲ. ತಚ್ಚ ಮಿಥ್ಯಾ ಪ್ರಮಾಣೇನ ಸತಾವಾ ಸಾಧ್ಯತೆ ತ್ವಯ ಸತಾಚೆ ದ್ವೈತ ಸಿದ್ಧಿಷ್ಯ. ಸತ್ ಪ್ರಮಾಣ ಕೊಡ್ತೇನೆ, ಇರೋ ಪ್ರಮಾಣ ಕೊಡ್ತೇನೆ ಅಂದರೆ ಪ್ರಮಾಣ ಇದೆ ಅಂದಮೇಲೆ ಎರಡು ಸತ್ಯ ಆಯಿತು, ಅದ್ವೈತ ಹೋಯಿತು, ನಿನ್ನ ಮತನೇ ಹೋಯಿತು. ಇಲ್ಲದೆ ಹೋದ್ರೆ ಸುಳ್ಳು ಅಂದರೆ ಇಲ್ಲ ಇಲ್ಲ ಅಂತೇಳಿ ಹಾಗೆ ಮತ ಪ್ರೂವೇ ಆಗೋದೆ. ನಸಿದ್ಧಂ ಅನ್ಯ ಸಾಧನ, ಇನ್ನೊಂದು ಸಾಧನ ಇಲ್ಲವೇ ಇಲ್ಲ. ಒಂದೇ ಒಂದೇ ಒಂದು ಬ್ರಹ್ಮ, ಒಂದೇ ಸತ್ಯ. ಬ್ರಹ್ಮ ಇಜಿಕೊಟ್ಟು ಅವರು ಬ್ರಹ್ಮ ಅಂತ ಕರೆಯೋಕೆ ಆತ್ಮ. ಎಷ್ಟು ಆತ್ಮಗಳು, ಎಲ್ಲ ಆತ್ಮನೂ ಒಂದೇ, ಡಿವೈಡ್ ಆಗಿದೆ ಅಷ್ಟೇ. ಆತ್ಮ ನಿರ್ವಿಶೇಷ, ಅದೇನು ಡಿವೈಡ್ ಮಾಡೋದು ನೀನೀಗ? ನಿರ್ವಿಶೇಷ ವಸ್ತು ಡಿವೈಡ್ ಮಾಡಕ್ಕೆ ಬರುತ್ತಾ? ಅದು ಮಾತಾಡಿದಾಗೆಲ್ಲ ಸಮಸ್ಯೆನೇ, ಗೊತ್ತಾಯ್ತಾ? ಏನು ಉತ್ತರ ಕೊಡೋಕೆ ಹೋದರೂ ಕೂಡ ಯಾವಾಗಲೂ ಸುಳ್ಳಿನ ಹಾಗೇನೆ. ಸತ್ಯ ಯಾವಾಗಲೂ ಒಂದೇ ಇರುತ್ತೆ. ಯಾವಾಗ ಹೇಳಿದ್ರು ಕೂಡ ಬರ್ತಾರೆ. ಸುಳ್ಳು ಹೇಳ್ಕೊಟ್ರೆ ಹೇಳ್ಕೊಂಡು ಬರ್ತು ಬಿಟ್ಟರೆ ಹಾಗೆ ಹೇಳಿದ್ನ ಆಗಿದ್ದ ಅಥವಾ ಸರಿ ಮಾಡ್ಕೊತೀರಿ ಅಂತಾರೆ ಅಷ್ಟೆ. ಅಂದರೆ ಸತ್ಯ ಹೇಳೋದಕ್ಕೆ ಮಿನಿಮಮ್ ಇದು ಸಾಕು. ತೀರ ಒಬ್ಬ ವ್ಯಕ್ತಿ ಕಂಡಿದ್ದು ಪುಸ್ತಕ ಅಂತ ಹೇಳೋದಕ್ಕೆ ಏನು ಎಜುಕೇಷನ್ ಬೇಕಿಲ್ಲ. ಪುಸ್ತಕ ಅಲ್ಲ ಅಂತ ಹೇಳ್ಬೇಕಾದ್ರೆ ಭಾರಿ ಸುಳ್ಳು ಹೇಳ್ಬೇಕಾಗ್ತದ. ನಮ್ಮ ಗ್ರಂಥಗಳು ಭಾರಿ ಇಷ್ಟಿಷ್ಟೇ ಗ್ರಂಥ ಯಾಕೆ ಬರ್ತಾರೆ ಗೊತ್ತಾ ಆಚಾರ್ಯರು? ಅದೊಂದು ಕಾನ್ಸೆಪ್ಟ್. ಅದು ನಿಮ್ಮ ಸೋರ್ಸ್ ಭಾರಿ ಅಸ್ತ್ರ ಇಷ್ಟೇ ಸಾಕು, ಚಿಕ್ಕ ಚಿಕ್ಕ ಮಾತುಗಳೇ ಸಾಕು. ಮಿಥ್ಯಾತ್ವಾನುಮಾನ ಖಂಡನ, ಇದು ಒಂದರಿಂದನೇ ಹೋಗ್ತೀರಿ ನೀವು. ಉಪಾಧಿ ಖಂಡನ, ಇದು ಒಂದು ಸಾಕು. ಬೇರೆ ಬೇರೆ ಅಸ್ತ್ರಗಳಿದೆ, ಎಲ್ಲ ಅಸ್ತ್ರ ಬೇಕಷ್ಟು ನಮ್ಮ ಹತ್ರ ಇದೆ. ಆದರೆ ಒಂದು ಅಸ್ತ್ರಕ್ಕೆ ಹೋಗ್ಬೇಕು, ಎಲ್ಲ ಅಸ್ತ್ರ ಯಾಕೆ ತಗೋಬೇಕು ನೀವೀಗ? ಒಂದು ಸ್ಕ್ರೂ ಡ್ರೈವರ್ 100 ತರ್ತಾರೆ ಸ್ಕ್ರೂ ಡ್ರೈವರ್ಗಳನ್ನ ಒಂದು ಸ್ಕ್ರೂ ತೆಗಿಲಿಕ್ಕೆ ಅಷ್ಟೇ. ಅದನ್ನ ತೋರಿಸಿದ್ರು. ಚಿಕ್ಕ ಗ್ರಂಥ ಅಂತ ಹೇಳಿದರೆ ಗಾತ್ರ ಮುಖ್ಯ ಅಲ್ಲ, ಕೆಪಾಸಿಟಿ ಎಷ್ಟಾದ್ರದ್ದು. ನಿಮ್ಮದು ಸುಳ್ಳು 1000 ಪ್ರಮಾಣ ಇದೆ, ನಮ್ಗೆ ಸತ್ಯವಾದ ಒಂದು ಪ್ರಮಾಣ ಸಾಕು. ಸುಳ್ಳು 1000 ಪ್ರಮಾಣ ತೆಗಿಬೇಕಾದ್ರೆ ಸತ್ಯವಾದ ಒಂದು ಪ್ರಮಾಣ ಸಾಕು. ಅಥವಾ ಅಧಿಕಾರ ವಿಷಯ ಮುಂದೆ ಹೇಳ್ತಾರೆ. ಈಗ ಮುಂದೆ ತುಂಬ ಇದೆ. ಸಾಧಕತ್ವ ತಥಾಸ್ತೇನ ಸಾಕ್ಷಿಣ ಸಿದ್ಧಿಮಿಚ್ಛತ ಸ್ವೀಕೃತಂ ಹಿ ಅವಿಶೇಷಸ್ಯ ಸಾಧ್ಯ ಸಾಧಕತಾ ಪುನಃ. ಸಾಧಕತ್ವ ಸತಸ್ತೇನ ಸಾಕ್ಷಿಣ ಸಿದ್ಧಿಮಿಚ್ಛತ. ಸಾಕ್ಷಿ ಸಾಧಕತ್ವ ಅಂಬುದು ಸತ್ಯಕ್ಕಿದೆ ಹೊರತು ಸುಳ್ಳಿಗಿಲ್ಲ ಅಂಬುದು ಎಲ್ಲರಿಗೂ ಗೊತ್ತಾಗಿದೆ. ಸ್ವೀಕೃತಂ, ನೀನು ಕೂಡ ಒಪ್ಪಲೇಬೇಕು ಈ ಮಧ್ಯೆ. ಅವಿಶೇಷಸ್ಯ ಸಾಧ್ಯ ಸಾಧಕತಾ ಪುನಃ. ಯಾವುದಕ್ಕೆ ವಿಶೇಷ ಅನ್ನೋದಿಲ್ಲ, ಅಸ್ತಿತ್ವಾದಿ ರೂಪ ವಿಶೇಷ ಇಲ್ಲ, ಅದು ಸಾಧಕತ್ವ ಬರೋ ಚಾನ್ಸಸ್ಸೇ ಇಲ್ಲದ ಚಾಕಿರಿಂದ ಹಣ್ಣೆಸ್ತೀರ. ಅಲ್ಲಿ ಅವಾಗ ನಾವೇ ಹೇಳಬೇಕು, ಅವ್ರು ಕೂತಿರ್ತಾರೆ ಅಂತ ತಿಳ್ಕೊಂಬೋಣ. ಹಣ್ಣೆಚ್ಚರಿ ಚಾಕು ಇಲ್ಲ, ಅರೆ ನೀವು ಇಲ್ಲದ ಇದರಿಂದ ಏನೇನೋ ಸಾಧನೆ ಮಾಡ್ತೀರಿ, ಇದ್ರ ಮಾಡೋಕ್ಕೆ ಬರೋದಿಲ್ಲ, ಹಣ್ಣು ಹೆಚ್ಕೊಡಿ ನಮಗೆ ಅಂದ್ರೆ ಆಯ್ತು. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ತಪ್ಪಿದೆ ಗೊತ್ತಾಗಲ್ಲ. ಇವರು ಹೊಸ ಟರ್ಮ್ ಉಪಯೋಗಿಸ್ತಾರೆ ಈಗ. ತಚ್ಚ ಅವಿಶೇಷವಾನೇನ ಸಾಧ್ಯಮಿತ್ಯ ಅನವಸ್ಥಿತಿ.
ಮತ್ತೊಂದು ಕೊಡು ಏನು ಕೊಡಕ್ಕೆ ಹೊರಟ್ರೆ ನೂರಾರು ಜಿರಾಕ್ಸ್ ಹಾಕಿ ಕೊಡ್ತಾರೆ ಒರಿಜಿನಲ್ ತೋರಿಸ್ತಾ ಇಲ್ಲ. ಮತ್ತೊಂದು ಕೊಟ್ಟರೆ ಹಳೆ ಜಿರಾಕ್ಸ್, ಇಲ್ಲೊಂದು ಜಿರಾಕ್ಸ್ ಕೊಟ್ಟ. ಏನು ಕೊನೆಯವ್ರಿಗೆ ಕೇಳೋದಿಷ್ಟೇ, ನಮ್ಗೆ ಒಂದು ಜಿರಾಕ್ಸು ಬೇಡ, ಏನು ತೋರಿಸಪ್ಪ ಒರಿಜಿನಲ್ ತೋರಿಸೋದಾಕ. ಅದನ್ನು ಮಾಡ್ತಾ ಇಲ್ಲ. ಅದು ಅನವಸ್ಥ. ಎಷ್ಟಂತ ನೋಡಿ, ಒಂದು ಒರಿಜಿನಲೇ ಬದಲಾಗಿ ಎಷ್ಟು ಜಿರಾಕ್ಸ್ ಕೊಡ್ಬೋದು ಅಂತ ಕೇಳಿ ಹೇಳ್ಬೋದು. ಅದಕ್ಕೆ ಎಷ್ಟು ಕೊಟ್ಟು ವ್ಯಾಲಿಡ್ ಇಲ್ಲ. ನಿಮ್ಗೆ ಬೇಕು ಒರಿಜಿನಲ್ಲೇ ಕೊಡಬೇಕು. ಎಷ್ಟು ಡೂಪ್ಲಿಕೇಟ್ ಕೂಡ ಯಾವುದಕ್ಕೆ ಈಕ್ವಲ್ ಅಲ್ಲ, ಒಂದು ಸತ್ಯಕ್ಕೆ ಈಕ್ವಲ್ ಅಲ್ಲ. ತಸ್ಮಾತ್ ತಚ್ಚ ಅನಂಗೀಕುರ್ವತ ವಿಶ್ವ ಸತ್ಯತಾ. ಇದಕ್ಕೆಲ್ಲ ಒಂದೊಂದು ಮಾತಿಗೆ ಎಷ್ಟೆಷ್ಟು ಪ್ರಶ್ನೆ ಕೇಳಬಹುದು, ಎಷ್ಟು ಅರ್ಥ ಇದೆ, ಉಪಪ್ರಶ್ನೆಗಳೆಲ್ಲ ಉತ್ತರ ಇದೆ ಅಂತ ಹೇಳೋದಕ್ಕೆ ನ್ಯಾಯಸುಧ ಓದಬೇಕಾಗಿ ಮತ್ತು ಏನೋ ಕೇಳೋಕ್ಕೆ ಶುರು ಮಾಡಿ ಎಲ್ಲದಕ್ಕೂ ಉತ್ತರ ಕೊಡೋಕ್ಕೆ ಹೋಗ್ತಾನೆ. ಇದರಲ್ಲಿದೆ. ಮತ್ತು ಇಷ್ಟು ಕೊಟ್ಟರು ಕೂಡ ನಾವು ಕೊಟ್ವಿ ಅಂತ ಹೇಳೋದಿಲ್ಲ, ಇದರಲ್ಲೇ ಇದೆ, ಇದು ತೋರಿಸ್ತಾ ಇದ್ದೀವಿ ಅಷ್ಟೇ. ಆಚಾರ್ಯ ಪ್ರತಿ ಮಾತಿನಲ್ಲೂ ಏನಿದೆ, ನಿಮ್ಮ ಮುಂದೊಂದು ಪ್ರಶ್ನೆ ಸಿಗುತ್ತೆ ಅದರಲ್ಲಿ ಅಂತ ಅರ್ಥ. ತಸ್ಮಾತ್ ವ್ಯವಹೃತಿ ಸರ್ವ ಸತ್ಯ ಇತ್ತೇವ ವ್ಯವಸ್ಥಿತ. ಪ್ರತಿಯೊಂದು ವ್ಯವಹಾರ ಏನು ಮಾಡ್ತೇವೆ ನಾವು, ನಿತ್ಯ ಜೀವನದ ವ್ಯವಹಾರ ಕೂಡ ಯಾವುದನ್ನು ಅವಲಂಬಿಸಿದೆ, ಸತ್ಯವನ್ನು ಅವಲಂಬಿಸಿದೆಯೇ ಹೊರತು ಬೇರೆ ಅವಲಂಬಿಸಿಲ್ಲ. ವ್ಯಾವಹಾರಿಕಮೇ ತಸ್ಮಾತ್ ಸತ್ಯಮಿತ್ತೇವ ಚಾಗತ. ನೋಡ್ರಿ, ಇದು ವ್ಯವಹಾರ ಅಷ್ಟೇ. ವ್ಯವಸ್ಥಿತಿ ಅಂದರೆ ವ್ಯವಹಾರ ಸತ್ಯ ಅಂದರೆ ವ್ಯಾವಹಾರಿಕವಾಗಿ ಸತ್ಯ. ಅವ್ರ ಪದಕ್ಕೆ ಅರ್ಥ ಏನು ಅಂದರೆ ಸುಳ್ಳು ಅಂತಾರೆ ಅರ್ಥ. ಇದಕ್ಕೆ ಈ ರೀತಿ ಹೆಸರಿಟ್ಟರು ಅಷ್ಟೇ. ಅದಕ್ಕೆ ಹೇಳ್ತಾರೆ, ಅದು ಆ ಪದಾರ್ಥ ಎಲ್ಲಿದೆ ಅಂತ ಕೇಳ್ತಾರೆ. ಸತ್ರೈವಿಧ್ಯಂಚ ಮಾನೇನ ಸಿದ್ಧೇತ್ ಕೇನೇತಿ ಪೃಚ್ಛತೆ. ಆಯ್ತಪ್ಪ, ಎಲ್ಲರಿಗೂ ಗೊತ್ತಿರೋದು, ಯಾರನ್ನೇ ಕೇಳಿದ್ರು ಕೂಡ ಇಷ್ಟೇ, ಇದೆಯೋ ಇಲ್ಲೋ ಅಷ್ಟೇ. ಇದಕ್ಕಿಂತ ಹೆಚ್ಚು ಉತ್ತರ ಕೊಡಕ್ಕೆ ಬರೋದಿಲ್ಲ. ಒಂದು ವಸ್ತು ಇದೆ ಅನ್ನೋ ಅಥವಾ ಇಲ್ಲ ಅನ್ನೋ. ಮೂರನೇದು ಏನು ಹೇಳ್ಬೇಕು ನೀನೀಗ, ಅದು ಕಾಂಟ್ರಡಿಕ್ಷನ್. ಇದೇ ಇಲ್ಲ ಅಂತೇಳಿ ಕಾಂಟ್ರಡಿಕ್ಷನ್. ಆಮೇಲೆ ಇಲ್ಲಿ ಮುಗಿದೋಯ್ತು ಅಂದರೆ 2 ಸ್ಟೇಜ್, 3ನೇ ಸ್ಟೇಜೇ ಇಲ್ಲ. 4ನೇ ಸ್ಟೇಜ್ ಎಲ್ಲಿಂದ ಬರುತ್ತೆ ಈಗ? ಅವ್ರು ಹೇಳ್ತಾರೆ 4ನೇ ಸ್ಟೇಜ್ ಅದು, 3ನೇ ಸ್ಟೇಜ್, 4ನೇ ಸ್ಟೇಜ್ ಅಂತ. ಅಲ್ಲ, 3rd ಫ್ಲೋರೇ ಇಲ್ಲ, 4th ಫ್ಲೋರ್ ಎಲ್ಲಿಂದ ಬರುತ್ತೆ ಈಗ? 4th ಫ್ಲೋರ್ ಏನು ಬೇಕು? 3rd ಫ್ಲೋರ್ ಇರಬೇಕು, ಎಲ್ಲರೂ ಇಲ್ಲ. ಸೊ 3ನೇದೇ ಸಿದ್ಧವಾಗಿಲ್ಲ. 3ನೇದು ಸಿದ್ಧ ಯಾಕಾಗಲಿಲ್ಲ? ಕಾಂಟ್ರಡಿಕ್ಷನ್. ಇದು ಬಂದರೆ ಆ ಸೇಮ್ ಕಾಂಟ್ರಡಿಕ್ಷನ್ ಡಬಲ್ ಆಗುತ್ತೆ. ಗೊತ್ತಾಯ್ತಾ? ಎಷ್ಟು ಹೇಳಿದ್ರು ಕೂಡ. ಆದ್ದರಿಂದ ಸರಿಯಲ್ಲ. ತಸ್ಯಾಪಿ ಉಕ್ತ ಪ್ರಕಾರೇಣ ನೈವ ಸಿದ್ಧಿ ಕಥಂಚನ. ಏನು ಹೇಳೋದು? ಸತ್ರೈವಿಧ್ಯಂಚ ಮಾನೇನ. ಇವರು ಎಲ್ಲರೂ ಒಪ್ಕೊಂಡು ಸತ್ ಅಸತ್ ಅಷ್ಟೇ. ಇವ್ರು ಹೇಳೋದು ಸತ್ತು, ಸದ್ವಿಲಕ್ಷಣ, ಅಸತ್ತು. 3 ಎಲ್ಲಿದೆ, ಯಾವ ಪ್ರಮಾಣದಲ್ಲಿದೆ? ನೀವಿಟ್ರೆ ನಿಮ್ಮ ಪರ್ಪಸ್ಗೆ ಆಗ್ತದೆ, ನಮಗೆಲ್ಲ ಅಲ್ಲ. ನಮ್ಮ ರಾಜ್ಯದ ನಿಯಮ ಬೇರೆ ರಾಜ್ಯರು ಒಪ್ತಾರಾ? ಒಪ್ಪೋದಿಲ್ಲ. ನಮ್ಮ ದೇಶದ ನಿಯಮ ಬೇರೆ ಒಪ್ತಾರಾ? ಇಲ್ಲ. ಅದು ಫಿಲಾಸಫಿ ಅಂದರೆ ಏನಿದು, ಎಲ್ಲರೂ ಒಪ್ತಕ್ಕಂಥ ವಿಷಯ ಮಾತಾಡಬೇಕು. ರ್ಯಾಷನಲ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡೋದು ಬೇರೆ, ಗೊತ್ತಾಯ್ತಾ? ಲೋಕಲ್ ಮಾಡೋದ್ರ ಬಗ್ಗೆ ಇದೆ. ಒಬ್ಬ ಕಂಪ್ನಿ ಮಾಡ್ಕೊಂಡಿರ್ತಾರೆ, ಬೈಲಾಸ್ ಅವನದೇ ಒಂದು ಇಟ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಅವ್ರಿಗೆ 3 ವರ್ಷಕ್ಕೆ ಎಲೆಕ್ಷನ್ನು ಏನೋ ಇಟ್ಕೊಂಡಿರ್ತಾರೆ. ಅದನ್ನು 5 ವರ್ಷದ ಮಾಡ್ತಾರೆ, ನೀವು ಮಾಡೋದಿಲ್ಲ. ಇವ್ರು ಟೆಂಟೇಟಿವ್ ಅಷ್ಟೇ, ಅರೇಂಜ್ಮೆಂಟ್ ಅಷ್ಟೇ. ಆದರೆ ಇದರ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ತಮ್ಮ ಅರೇಂಜ್ಮೆಂಟ್ ನಿಮ್ಮ ಮಾತ್ರ ನಮ್ಮ ಮುಂದೆ ಹೇಳಬೇಡಿ. ಹೇಗಿದ್ರೆ ಏನು ಮಾಡ್ಬೇಕು ನೀವೀಗ? ನಮ್ಮಂದು ಮಾತಾಡ್ಬೇಕಾದ್ರೆ ಏನು ಮಾತಾಡ್ಬೇಕು ನೀವು? ಎರಡೇ, ಸತ್ಯ ಅಸತ್ಯ ಎರಡೇ. ಸೊ ನಿಮ್ಮ ಪ್ರಕಾರ ಸತ್ಯ ಬ್ರಹ್ಮ, ಗೊತ್ತಾಯ್ತಾ? ಉಳಿದೆಲ್ಲ ಸುಳ್ಳು ಅಂದಮೇಲೆ ಜಗತ್ತೇನಾಯ್ತು? ಈಗ ಅಸತ್ತಾಯ್ತೆ ಹೊರತು ಏನಾಗಲಿಲ್ಲ. ಸದಸದ್ವಿಲಕ್ಷಣ ಆಗಲಿಲ್ಲ. ಸದಸದ್ವಿಲಕ್ಷಣ ಕೊಟ್ಟು ಏನದು ಅಸತ್ಯ. ಇನ್ನೊಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ. ನೀವು ಈ ಚೇರ್ ಕೆಲವರು ಕುರ್ಚಿ ಅಂತ ಕರೀತಾರೆ. ಹೆಸರು ಬದಲಾಯ್ತೆ ಹೊರತು ವಸ್ತು ಬದಲಾಗಲಿಲ್ಲ. ಅರ್ಥ ಆಯ್ತಾ? ಈಗ ಹೆಸರು ಬದಲಾಗೋದು ಬೇರೆ, ವಸ್ತು ಬದಲಾಗೋದು ಬೇರೆ. ಒಂದು ವಸ್ತುನ ಎಷ್ಟು ಹೆಸರು ಕಂಡು ಕೂಡ ವಸ್ತುನೇ. ಆದರೆ ಹೆಸರು ಬೇರೆ ಕಾಲ ವಸ್ತು ಬೇರೆ ಆಗಿದ್ದರೆ ಆ ಹೆಸರು ಕರೀಲಿಕ್ಕೆ ಬರೋದಿಲ್ಲ. ಅದಕ್ಕಿರೋ ಹೆಸರನ್ನೇ ಹೇಳೋದು. ಇವತ್ತೆಲ್ಲ 2 ಭಾಗ. ನಾವು ಲೌಕಿಕ ಶಬ್ದಾತ್ಮಕ ಶಾಸ್ತ್ರ ಓದಿರ್ತೇವೆ, ಉತ್ತರ ಕೊಡ್ತೇವೆ, ಎಲ್ಲ ಒಂದು ಭಾಗ. ಈ ಮಾಡರ್ನ್ ಪೀಪಲ್ ಇವೆಲ್ಲ ಬೇಕಿಲ್ಲ ಅವ್ರಿಗೆ. ಆ ಡಿಸ್ಕಸ್ ಎಲ್ಲ ಬೇಕಿಲ್ಲ. ಇದು ಸಾಕು ಅವರಿಗೆ. ಇದು ಗಟ್ಟಿಯಾಗಿ ಹಿಡಿದು ಬಿಟ್ರೆ ಮುಂದೆ ಅರ್ಥ ಆಯ್ತಾ? ಅದೇ ಇವ್ರಿಗೆ ಲೋಕದ ಬೇರೆಯವ್ರಿಗೆ ಪಾಠ ಹೇಳ್ಬೇಕಾದ್ರೆ ಅದೆಲ್ಲ ಥರ ನೆಸಿಟಿ ಇಲ್ಲ. ಎಷ್ಟು ಸಾಕು ಅವರಿಗೆ? ಇಷ್ಟು ಸಾಕು. ಬೇರೆ ಒಪ್ಪಿದೆಯಾ? ನಿನ್ನ ಪ್ರಕಾರ ಒಪ್ಪಿದೆಯೇನಪ್ಪ? ನಿನಗೆ ಗೊತ್ತಿದ್ದವ್ರು ಒಪ್ಪಿದ್ದಾರೇನಪ್ಪ? ಸೈನ್ಸ್ ಒಪ್ಪಿದೆಯಾ? ಹೋಗಲಿ. ವ್ಯಾವಹಾರಿಕ ಸತ್ಯ ಅಂತ ಸೈನ್ಸ್ ಏನಾರು ಒಪ್ಪಿದೆಯಾ? ರಿಯಲ್ ಅನ್ರಿಯಲ್ ಒಪ್ಪಿದೆ. ಇದೇನಿದು? ಇಟ್ ಈಸ್ ನೀದರ್ ರಿಯಲ್ ನಾರ್ ಅನ್ರಿಯಲ್. ನೀದರ್ ರಿಯಲ್ ನಾರ್ ಅನ್ರಿಯಲ್ ಅಂತ. ಇದು ಸದ್ವಿಲಕ್ಷಣ ಅಂದರೆ ಅರ್ಥ ಅದೇ. ಅವರೇ ಹೇಳ್ತಾರೆ ಏನಿದೆ ಸಿಂಪ್ಲಿ ಅಬ್ಸರ್ವ್, ಒಪ್ಪಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದೇ ಮಾತನ್ನೇ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಆದ್ದರಿಂದ ಇದನ್ನ ನಾವೇನು ಮಾಡ್ತೀವಿ ಇವರೆಲ್ಲ ಅಂತ ಕೇಳಿದರೆ, ಪಾಪ ಬಿಗಿನರ್ಸ್ ಬಂದಿರ್ತಾರೆ. ಅವ್ರು ಸ್ವಲ್ಪ ಇವರೆಲ್ಲ ಬೇರೆ ಇಂಟ್ರೆಸ್ಟ್ ಅರ್ಥ ಆಗಲ್ಲ ಅವರಿಗೆ. ಇಷ್ಟೇ ಸಾಕು. ಪ್ರಪಂಚ ಮಿಥ್ಯಾತ್ಮವಾಗಿ ಕಂಡು ಅದೇ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾರೆ. ಅಷ್ಟು ಓದಿಬಿಟ್ರೆ ಉತ್ತರ ಬಂತು ಅವರಿಗೆ.
ಇನ್ನು ಟೆಕ್ನಿಕಲಿ ಹೇಳಬೇಕು, ಅದಕ್ಕೆ ವಿಚಾರಗಳು ಬೇರೆ. ಒಬ್ಬರಿಗೆ ರೋಗ ಇದೆ ಅಂತ ಹೇಳಬೇಕಾದ್ರೆ ನೀವು ಮೆಡಿಕಲ್ ಸೈನ್ಸ್ ಪಾಠ ಮಾಡ್ತಾ ಕೊಡಬೇಕಾಗಿಲ್ಲ. ಎಷ್ಟು ಸಾಕು ಮುಖರು ಒಂದು ಒದ್ದಾಟ ಹೊಡೆದು ಗೊತ್ತಾಗೋಗ್ಬಿಡುತ್ತೆ. ಔಷಧಿಗೂ ಅಷ್ಟೇ, ಇದು ಔಷಧಿ ನೋಡಪ್ಪ ಹೋಯ್ತಾ ಅಷ್ಟೇ ಹೊರತು ಇದೆಲ್ಲ ಕೊಡಬೇಕು. ಸೈನ್ಸ್ ಹೇಳ್ತಾ ಕೊಡಬೇಕಾಗಿಲ್ಲ ಅದು ಮುಂದೆ. ಇಲ್ಲೇನಾಯ್ತು ಅಂದರೆ ನಾವು ಸಾಮಾನ್ಯರ ಮುಂದೆ ಎಲ್ಲ ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಇವ್ರು ಏನೋ ಹೇಳ್ತಾರೆ ಅವ್ರು ಏನೋ ಹೇಳ್ತಾರೆ ಅಂತ ಇಬ್ಬರು ಬಿಟ್ಟು ಹೋಗ್ಬಿಡ್ತಾರೆ ಕೊನೆಗೆ ಅವರು. ಅರ್ಥ ಆಯ್ತಾ? ಅಥವಾ ಅಲ್ಲೇ ಇರ್ತೀವಿ. ಇಷ್ಟು ಕನ್ಫ್ಯೂಷನ್ ಇರೋದಾದರೆ ಇವರಾದರೂ ಅಷ್ಟೇ ಅವರಾದರೂ ಅಷ್ಟೇ. ಇಷ್ಟೆಲ್ಲ ಗಲಾಟೆ ಮಾಡಿಕೊಂಡು ನಿಮ್ಮ ಮತ್ತೆ ಯಾಕೆ ಹೋಗ್ಬೇಕು ನಾವೀಗ ಅಂತ ಕೇಳಿ ಇಷ್ಟೊಳಗೆ ಇಷ್ಟೇ ಇರೋದು ಉತ್ತರ, ಇನ್ನೇನಿಲ್ಲ. ಇದಕ್ಕೆ ನೀನು ಉತ್ತರ ಕೊಡು ಒಪ್ಪಿಡ್ತೀವಿ, ಆಯಿತಾ? ಇದನ್ನು ಕ್ಲಿಯರಾಗಿ ಹೇಳಬೇಕು. ಅದಕ್ಕೆ ಯಾವಾಗಲೂ ಕೂಡ ಒಂದೇ ಕ್ಲಾಸಿಗೆ ಪಾಠ ಮಾಡಬೇಕಾದ್ರೆ ಆ ಲೆವೆಲಲ್ಲೇ ಮಾತಾಡಬೇಕು. ಗೊತ್ತಾಯ್ತಾ? ಅವರಿಗೆಲ್ಲ 2 ಸೆಂಟೆನ್ಸ್ ಇರೋದು ಒಂದೇ ಪದೇ ಅಷ್ಟೇ, ಫಸ್ಟ್ ಸ್ಟೇಜ್ ಅಷ್ಟೇ. 2 ಕಂಬೈನ್ ಮಾಡಿ ಓದಕ್ಕೆ ಬರಲ್ಲ ಅವರಿಗೆ. ನೆಕ್ಸ್ಟ್ ಸ್ಟೇಜ್ 2 ಪದ ಶುರು, 1 ಪದ ಶುರುವಾಯಿತು. ಅದು 2 ಅಕ್ಷರದ ಪದ, ಜಾಸ್ತಿ ಇಲ್ಲ. ಆಮೇಲೆ 3 ಅಕ್ಷರದ ಪದ, ಆಮೇಲೆ ಒಂದು ಸ್ಟೇಜ್ ಬಂತು, ಪದಗಳಿರುತ್ತೆ ಅಂತ ಕನ್ಫರ್ಮ್ ಆಯ್ತು ಅವರಿಗೆ. ಆಮೇಲೆ ವಾಕ್ಯದಲ್ಲಿ ಜೋಡಿಸ್ಬೇಕೀಗ. ವಾಕ್ಯಗಳು ಫಸ್ಟ್ ಮಿನಿಮಮ್ 3 ಏನು ಹೆಚ್ಚಿನ ತಲೆ ಕೆಟ್ಟೋಗುತ್ತೆ ಅವ್ರಿಗೆ. ರಾಮರು ರಾವಣನನ್ನು ಕೊಂದನು ಅಷ್ಟೇ, ಜಾಸ್ತಿ ತಲೆಗೆ ಹೋಗೋದಿಲ್ಲ ಅವ್ರಿಗೆ. ಅಷ್ಟು ಹೇಳ್ಬಿಟ್ರೆ ಸಾಕು. ಆಮೇಲೆ ಏನು ಇದು ಯಾವುದು ಕರ್ತೃ ಪದ ಕರ್ಮ ಪದ ಅದೆಲ್ಲ ಮುಂದೆ ಹೇಳೋರು. ಆಮೇಲೆ ದೊಡ್ಡದ ಪ್ಯಾರ ಅವನೇ ಮುಂದೆ ಹೋಗ್ಬಿಡ್ತಾರೆ. ಆ ಥರ ಇರಬೇಕು. ಅದು ಬಿಟ್ಟು ಮೊದಲೇ ಎಲ್ಲ ಹೇಳೋದಕ್ಕೆ ಹೋಗ್ಬಿಡ್ತಾರಲ್ಲ. ಉಪನ್ಯಾಸಗಳು ಸಾಮಾನ್ಯ ಯಾರಿಗೆ ಅದು ಜನರಲ್ ಪಬ್ಲಿಕ್ಕಿಗೆ. ಅವ್ರ ಇನ್ಫಾರ್ಮೇಷನ್ ಕರೆಕ್ಟ್, ಅದು ಸ್ಟಡಿ ಅಲ್ಲ, ಅದು ಆ್ಯಕ್ಚುಲಿ ಇನ್ಫಾರ್ಮೇಟಿವ್ ಲೆಕ್ಚರ್ಸ್ ಯಾವಾಗ ಇನ್ಫಾರ್ಮೇಟಿವ್ ಆಗಿರ್ಬೇಕು. ಕೆಲವು ವಿಷಯಗಳ ಉಪಯೋಗ ಆದರೆ ಕನ್ಫರ್ಮ್ ಮಾಡ್ಕೋಬೋದು, ತಪ್ಪಲ್ಲ. ಬಟ್ ಮೇನ್ಲಿ ಇನ್ಫಾರ್ಮೇಟಿವ್ ಆಗಿದ್ದರೆ ಮಾತ್ರ ಬೆಲೆ. ಪಾಠ ಆಗಲ್ಲ, ಏನಿರ್ಬೇಕು ಅದರಲ್ಲಿ ಎಷ್ಟು ಕೇಳಿದ್ರು ಉತ್ತರ ಕೊಡಲೇಬೇಕಾದ್ರೆ. ಇಲ್ಲಿಗೆ ಉಪನ್ಯಾಸ ತಿಳ್ಕೊಂಡು ಪ್ರಶ್ನೋತ್ತರ ಅಂತ ಇಟ್ಕೊಂಬೋದಿಲ್ಲ. ಇಟ್ಕೊಂಡ್ರೆ ಬೇರೆ ಪ್ರೋಗ್ರಾಮೇ ಆಗುತ್ತೆ. ಹೇಳ್ಕೊಂಡು ಕೇಳ್ಕೊಳ್ಬೇಕು. ಬಟ್ ಸಣ್ಣ ಪುಟ್ಟ ಕೇಳಿದ್ರೆ ಹೇಳ್ಬಿಡ್ತಾರೆ. ಡಿಸ್ಕಷನ್ಗೆ ಅವಕಾಶ ಇಲ್ಲ ಅಲ್ಲಿ. ಯಾಕೆ? ಕೇಳೋನಿಗೆ ಅದು ಗೊತ್ತೂ ಇಲ್ಲ ಪಾಪ. ಟೆಕ್ನಿಕಲ್ ಟರ್ಮ್ಸ್ ಗೊತ್ತೇ ಇರೋದಿಲ್ಲ ಅಂತ ಹೇಳೋ ನೆಸಿಟಿನೇ ಇಲ್ಲ. ಹೌದು. ಹಿಂದೆ ಹೇಳಿದ ರೀತಿಯಲ್ಲಿ 2 ಸತ್ಯಗಳು, ಒಂದಿರೋದು ಒಂದಿಲ್ಲ, 2 ಎಂಟಿಟೀಸ್. ಮೂರನೇದಿಲ್ಲ ಅಂದಮೇಲೆ ಎಲ್ಲಿಂದ ತಂದೀನಿ ಈಗ? ಹಿಂದೆ ಏನು ಉತ್ತರ ಕೊಟ್ಟಿವಲ್ಲ ಅದೇ ಉತ್ತರ ಇದಕ್ಕೂ ಅಪ್ಲೈ ಆಗುತ್ತೆ ಅಂತ. ಹಿಂದೆ ಹೇಳಿದ ಪ್ರಕಾರ ಇದಕ್ಕೂ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿಗೂ ಅನ್ವಯ. ನೀವು ಎಷ್ಟು ಬೇಕಾದ್ರೂ ಅನ್ವಯ ಮಾಡ್ಬೋದು. ಅದು ಯಾವ ಪ್ರಶ್ನೆಗೆ ಬೇಕೋ ಅದು ತಕ್ಷಣ ಅರ್ಥ ಮಾಡಿಬಿಟ್ರೆ ಮುಗಿದು. ಡಿಟೋ ಅಂತ ಹೇಳಿದಾಗ ಬೇರೆ ಏನಿದೆ ನೋಡ್ಬೇಕಲ್ಲಿ. ಅವ್ರು ಎಷ್ಟು ಹೇಳ್ತೀವಿ ಎಷ್ಟು ಅಪ್ಲೈ ಮಾಡಿಕೊಟ್ರೆ ಸಾಕಾಗಿ. ಈ ರೀತಿ ಯೋಚನೆ ಸಮಸ್ಯೆ ಬರೋದೇ ಇಲ್ಲ. ಅವು ಇನ್ನೂ ಇರ್ತಾರೆ. ಒಂದು ಶಾಸ್ತ್ರದಲ್ಲಿ ಪ್ರಶ್ನೆ ಕೇಳೋ ವಿಷಯವನ್ನು ಬಿಟ್ಟುಬಿಡಿ. ಲೌಕಿಕರಿಗೆ ಕೆಲವು ಪ್ರಶ್ನೆ ಕೇಳ್ತಾರೆ, ಅವ್ರದ್ದೇ ಆದ ಸ್ಟಡಿ ಮಾಡಿರ್ತಾರೆ. ಅವಾಗ ಅವ್ರ ಭಾಷೆಗೆ ಉತ್ತರ ಕೊಡಬೇಕು. ಅದಕ್ಕೆ ಈ ಉತ್ತರ ಒಪ್ಪಲ್ಲ ಅವ್ರು. ಯಾವ ಉತ್ತರ ಬೇಕು ಅವರಿಗೆ? ತಮ್ಮ ಸಮಸ್ಯೆಗೆ ಉತ್ತರ ಬೇಕು ಅವರಿಗೆ. ಅವೊಂದೇ ಪರಿಭಾಷೆಯಲ್ಲಿ ಕೇಳಿರ್ತಾರೆ. ನಾವು ನಮ್ಮ ಉತ್ತರ ಹೇಳಿದ್ರೆ ಒಪ್ಪೋದಿಲ್ಲ, ಅವ್ರಿಗೆ ಹಿಡಿಯೋದಿಲ್ಲ, ತಲೆಗೆ ಹೋಗೋದಿಲ್ಲ ಅವರಿಗೆ. ನಾವು ನೋಡಪ್ಪ ಹೇಳ್ತೀವಿ ಅಂತ ಹೇಳಿ ಪಾಠಕ್ಕೆ ಪಾಠ ಹೇಳ್ತೀವಿ, ಅವೆಲ್ಲ ಕೇಳೋದಿಲ್ಲ ಅವರು. ನಾವು ನಿನ್ನ ಪ್ರಕಾರ ಹೇಳಿ ಉತ್ತರ ಕೊಟ್ಬಿಟ್ರೆ ಆಗ ಅವ್ರು ಕನ್ವಿನ್ಸ್ ಆಗ್ತಾರೆ. ಅರ್ಥ ಆಯ್ತಾ? ಡಾಕ್ಟರ್ಸ್ ಕನ್ವಿನ್ಸ್ ಮಾಡಬೇಕಾದ್ರೆ ಅವ್ರ ಟರ್ಮಿನಾಲಜಿ ಬೇಕು ನಮಗೆ. ಇಂಜಿನಿಯರ್ ಕನ್ವಿನ್ಸ್ ಮಾಡಿ ಅವ್ರ ಟರ್ಮಿನಾಲಜಿ, ವಿಷಯ ಅದೇ ಟರ್ಮಿನಾಲಜಿ, ಅದನ್ನು ಉಪಯೋಗಿಸ್ಬೇಕು ಅವ್ರದ್ದು. ಆಗ ಅರ್ಥ. ಮಕ್ಕಳಿಗೆ ಹೇಳಬೇಕಾದ್ರೆ ಗೊತ್ತಾಯ್ತಾ? ದೇವರು ಬುಚ್ಚಿ ಏನೋ ಪದ ಉಪಯೋಗಿಸ್ತಾರೆ ಪಾಪ. ಸಿಂಪಲ್ ಪದ ಚೆನ್ನಾಗಿರುತ್ತೆ, ಬಟ್ ಅವ್ರಿಗೆ ಅರ್ಥನೇ ಆಗಲ್ಲ. ಏನು ಹೇಳ್ಬೇಕು ಅವ್ರಿಗೆ? ತಾಚಿ ಮಾಡು ಏನು ತಾಚಿ ಮಾಡೋದು ಗೊತ್ತಾಗಲ್ಲ ಅವರಿಗೆ. ತಾಚಿ ಎಂಬ ಪದ ಸಿಗೋದೇ ಭಾರಿ ಕಷ್ಟ, ಹೇಳಬೇಕಾಗ್ತದೆ. ಆಮೇಲೆ ನಿದ್ರೆ ಸುಲಭನೇ, ಅದನ್ನೇ ಹೇಳ್ಬೋದು, ಬಟ್ ಅವ್ರ ತಲೆಗೆ ಹೋಗಲ್ಲ ಅದು. ತಿಳಿತಾ? ಅದಕ್ಕೆ ಪರಿಭಾಷೆ ಅಂತ ಕರೀತಾರೆ. ಅದಕ್ಕೆ ಆಚಾರ್ಯ ಮುಸಲ್ಮಾನ ರಾಜ ಕೇಳಿದ, ಎಲ್ಲಿಗೆ ಹೋಗಿ ಏನು ಮಾಡ್ತೀರಿ? ಆಚಾರ್ಯರು ಉತ್ತರ ಕೊಟ್ಟಾಗ ತದ್ಭಾಷೆಯ ಚಿತ್ರವಾಕ್ಯ. ಇದೆಲ್ಲ ಎಲ್ಲಿಂದ ಮಾಡ್ತೀರಿ? ಹೇಗೆ ದಾಟಿದ್ದೀನಿ? ಅಪ್ಲವ ದೇವ ನದಿ ತರಣಂತೆ ಹಂತ ಕಥಂ. ದೋಣಿಗಿಲ್ದೆ ನದಿ ಹೇಗೆ ದಾಟಿದೆ? ರಂಗಾದಿದೆಯಲ್ಲ, ದೇವ ನದಿ ತರಣ, ಗಂಗಾ ಹೇಗೆ ದಾಟಿದ್ದೀರಿ? ಪ್ರಶ್ನೆ ಕೇಳಿದರೆ ಶಾಸ್ತ್ರ ಪುರಾಣ ಏನು ಅರ್ಥ ಆಗಲ್ಲ ಅದಕ್ಕೆ. ಸೂರ್ಯನ ತೋರಿಸಿದ್ರು. ಯೋಸೋ ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂ ತತ್ಪರಾನುಗ್ರಹೇನ. ಅಲ್ಲಿದ್ದ ನೋಡೋ ದೇವರು ಅದೇ ದೇವರು ಅಂತ ಹೇಳಿಲ್ಲ. ಅಲ್ಲಿದ್ದ ನೋಡೋ ದೇವರು ಅವ್ರು ಮಾಡಿಸ್ತಾರೆ. ಆಯಿತಾ? ಇಷ್ಟೇ. ಆವಾಗ ಅವ್ರಿಗೆ ಆಶ್ಚರ್ಯ ಆಯಿತು. ದೇವ್ರ ಕಾನ್ಸೆಪ್ಟ್ ಇತ್ತಲ್ಲ, ಅದು ಹೇಳಿದ್ದಕ್ಕೆ ಆಶ್ಚರ್ಯ ಆಯಿತು. ಅರ್ಧ ರಾಜ್ಯ ಕೊಡ್ತೀರಿ ಅಂತ ಹೊರಟ್ಬಿಟ್ಟು ತಕ್ಷಣ. ಅವತ್ತು ಅರ್ಥ ಆಗಿದ್ದಕ್ಕೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಸಮಸ್ಯೆ ಇರೋದೇನು ಅಂದರೆ, ಕೇಳ್ತಿರೋನು ಯಾರು ಅಂತ ಪ್ರಶ್ನೆ ಮರ್ತೇ ಬಿಟ್ಟು ಭಯಪರದೆಲ್ಲ ಕಟ್ಟಪಟ್ಟ ಮಾಡಿ ಹೇಳಿಬಿಟ್ರೆ ಬಜಿತಾ ಬಿಡುತ್ತೆ. ಅವನು ಕೇಳೋದಿಲ್ಲ. ಎಷ್ಟು ಬೇಕೋ ಅಷ್ಟೇ. ಇವಾಗ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರೆ ಕನ್ನಡದಲ್ಲಿ ಉತ್ತರ ಕೊಡಬೇಕು, ಇಂಗ್ಲೀಷ್ನಲ್ಲಿ ಕೊಡಬೇಕು. ಹೊತ್ತಾನೆ ಅದೇ ರೀತಿಯಲ್ಲಿ ಅವನ ಟರ್ಮ್ಸಲ್ಲೇ ಉತ್ತರ ಕೊಡಬೇಕು. ಅದಕ್ಕೆ ಸ್ಟಡಿ ಬೇಕು. ಅದಕ್ಕೇನಾಯ್ತು, ನಮ್ಮಲ್ಲಿ ಉಳಿದವರು ಶಾಸ್ತ್ರ ಓದಬೇಕಾಗಿಲ್ಲ, ತಪ್ಪದು. ಉಳಿದವರು ಶಾಸ್ತ್ರ ಓದಬೇಕು, ಅವ್ರ ಟೈಮಲ್ಲಿ ಅರ್ಥ ಆಗಿ ಹೇಳಬೇಕು. ಅವರು ಅದೇ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಾ?
ಇದು ಬಹಳ ಮುಖ್ಯ. ನಾವು ಪ್ಲಂಬರ್ ಕೆಲಸ ಬೇಕಾದ್ರೆ ಇವನ್ ಕೆಲಸ ಏನು ಉಪಯೋಗ ಎಲೆಕ್ಟ್ರಿಷಿಯನ್ನ ಗೊತ್ತಾ. ಅವನ ಥರ ರೀತಿ ಇವನ್ ಥರ ರೀತಿಯೇ ಬೇರೆ. ಅರ್ಥ ಆಯ್ತಾ? ಇದೆಲ್ಲ ಅವನು ಕರೆಂಟ್ ಆಫ್ ಮಾಡ್ಕೋತಾನೆ, ಇವನು ಟ್ಯಾಪ್ ನಿಲ್ಲಿಸ್ತಾನೆ, ಮೇಲೆ ಹೋಗಿ ಮಾಡ್ತಾನೆ, ನೀರು ಬಿಡಬಾರ್ದು ಅಂತ. ಇವನ್ ಮೆಥಡ್ ಇವರಿಗೆ ನಮ್ಮಲ್ಲಿ ಅದೇ ದೊಡ್ಡ ದೋಷ ಬಂತು. ವ್ಯಾಸರಾಜರು ಜ್ಞಾನಿ ಅವ್ರೇನು ಮಾಡಿದ್ರು ಗೊತ್ತಾ, ಆ ಕಾಲಕ್ಕೆ ಏನು ಬೇಕೋ ಅದು ಪರ್ಫೆಕ್ಟಾಗಿ ಮಾಡಿದ್ರು. ಟೀಕಾರ ಎಲ್ಲರೂ ಕೂಡ ರಾಯರು ಪ್ರತಿಯೊಬ್ಬರು ಕೂಡ ಏನು ಮಾಡಿದ್ರು ಅಂದರೆ ಅವತ್ತಿನ ಸಮಸ್ಯೆ ಉತ್ತರ ಕೊಟ್ಟರು. ಇದು ಉತ್ತರ ಶಾಸ್ತ್ರ ಇರೋದು ಎಲ್ಲ ಸಮಸ್ಯೆಗೂ ಉತ್ತರ ಇದೆ. ಈ ಸೈನ್ಸ್ ಇದ್ದೇ ಇಲ್ಲ, ಸೈನ್ಸ್ ಉತ್ತರ ಕೂಡ ನೆಸಿಟಿ ಇರಲಿಲ್ಲ, ಸೈನ್ಸ್ ಕಾನ್ಸೆಪ್ಟೇ ಇರಲಿಲ್ಲ ಜನಗಳಿಗೆ. ಬಟ್ ಈಗ ಅದು ಬಂದಿದೆ. ಈಗ ಅದು ನಾವೇನು ಮಾಡಬೇಕೀಗ? ಈ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲೇ ಉತ್ತರ ಕೊಟ್ಟರೆ ಅವಾಗ ಅರ್ಥ ಆಗೋದಿಲ್ಲ. ಇದು ಪದ್ಧತಿ ಆಗಿದೆ. ಇವ್ರು ಹೇಳೋದು ಇವ್ರಿಗೆ ತಿಳಿಯೋದು, ಅವ್ರು ಹೇಳೋದು ಅವ್ರಿಗೆ ತಿಳಿಯೋದು. ಅದಕ್ಕಿಬ್ಬರು ಇನ್ನೂ ದೂರ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರು ನೋಡಿದ ತಕ್ಷಣ ದೂರ ಹೋಗಿಬಿಡ್ತಾರೆ, ಆಮೇಲೆ ಹತ್ತಿರ ಕೂಡ ಬರೋದಿಲ್ಲ. ಹಾಗೆ ಮಾಡಬಾರ್ದು. ಅದು ಪ್ರಾಬ್ಲಮ್ ಸರಿಯಾಗಿ ಹೇಳಬೇಕು. ಅದೇ ನಾವು ಎಷ್ಟು ತಿಳ್ಕೊಂಡಿರ್ತೀವೋ ಅಷ್ಟು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೈಸೂರು ಮಗು ಬಾಯಿಲಿಟ್ರೆ ಗಂಟ್ಲಿ ಬಿಡುತ್ತೆ ಅಷ್ಟೇ, ಅರ್ಥ ಅಲ್ಲೂ ಕೂಡ ಇಲ್ಲ ಆಗಿರಕ್ಕೆ. ಅದಕ್ಕೆ ಅದು ಅಲ್ಲ, ಅದು ಅಲ್ಲೇ ಅಲ್ಲ, ಅದು ನಮ್ಮಲ್ಲಿ ಕಾಮನ್ ಸೆನ್ಸ್ ಬೇಕು. ಅದು ನಾವು ಮಾಡದೆ ಹೋಗಿದ್ದಕ್ಕೆ ಇಲ್ಲ 0 ಇಲ್ಲ ಫುಲ್ 100 ಆ ಥರ ಆಯಿತು. ಇನ್ ಬಿಟ್ವೀನ್ ಅಟೆಂಪ್ಟ್ ಮಾಡಲೇ ಇಲ್ಲ, ಅದು ತಪ್ಪಾಯಿತು. ತಸ್ಮಾ ವ್ಯವಹೃತಿ ಸರ್ವ ಸತ್ಯಮಿತ್ತೇವ ಜಾಗತಂ. ಅಲ್ಲಿಗೆ ಒಟ್ಟೇನಾಯ್ತು, ಈಗ ಇಷ್ಟು ತಿಳ್ಕೊಂಡ್ರೆ ಸಾಕು. ವ್ಯಾವಹಾರಿಕ ಸತ್ಯ ಅನ್ನೋ ಪದ ಇಲ್ಲವೇ ಇಲ್ಲ. ಟೋಟಲ್ ಸಮ್ಮರಿ, ವ್ಯಾವಹಾರಿಕ ಸತ್ಯ ಅನ್ನೋ ಪದ ಇಲ್ಲ. ನಾವು ಮಾಡ್ಕೊಂಡಿದ್ದು, ನೀವು ಮಾಡ್ಕೊಂಡಿದ್ದೀರಿ. ಅದು ಯೂನಿವರ್ಸಲ್ ಕಾನ್ಸೆಪ್ಟ್. ನೀವು ಉಪಯೋಗಿಸಿ ಯಾರು ಕರ್ಕೊಂಡೋಗಿದ್ದೀವ. ಆದರೆ ನಮ್ಮದೇ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಏನು ಮಾಡಬೇಕಾದ್ರೆ ಶಾಸ್ತ್ರ ವಿಚಾರ ಬಂದು ಇಬ್ಬರು ಅಕ್ಸೆಪ್ಟ್ ಆಗಿದ್ದನ್ನು ಮಾತಾಡಬೇಕೆ ಹೊರತು ನಿಮ್ಮದೇ ಕಲ್ಪನೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು. ಯಾಕೆ ಇಲ್ಲ? ಪ್ರಮಾಣ ನೀನು ತೋರಿಸಬಹುದು. ಹೊಸ ವಿಷಯ ಹೇಳಬಾರ್ದು ಅಂತೇನಿಲ್ಲ, ಹೇಳ್ಬೋದು. ಏನು ಹೇಗೆ ಹೇಳ್ಬೇಕನ್ನವರು ವಿತ್ ಪ್ರೂಫ್ ಹೇಳಬೇಕು. ಪ್ರೂಫ್ ಕೊಡಿ. ಪ್ರೂಫ್ ಎಲ್ಲಿ ಕೊಡ್ತೀರಿ ನೀವೀಗ? ಪ್ರೂಫ್ ಕೊಡದೆ ಯಾವುದೋ ಒಂದು ಹೇಳಿಬಿಟ್ರೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ತಿಳ್ಕೊಬಿಟ್ಟು ಇವತ್ತಿನ ವಿಷಯ ಮುಗಿದಾಗ ಲೆಕ್ಕ. ಏನೋ ಕೊಡ್ತೀರಿ ಅಂತ ಹೇಳ್ತಾರೆ, ಅದೆಲ್ಲ ನಾಳೆ ದಿವಸ ಕಂಟಿನ್ಯೂ.